ಇವತ್ತಿನ ಅಧ್ಯಾಯ ಯಾವುದಪ್ಪ ಅಂತಂದ್ರೆ 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಅಧ್ಯಾಯ ಅನ್ನೊಂದು ತಾತ್ವಿಕ ಭಾಗ ಪ್ರಥಮ ಚಿಕಿತ್ಸೆ ಅಂತಕ್ಕಂಥ. ಈ ಪ್ರಥಮ ಚಿಕಿತ್ಸೆ ಬಗ್ಗೆ ಇವತ್ತಿನ ನಾವು ತಿಳ್ಕೊಂಡಿದ್ವಿ. ನೀವು ಹಿಂದಿನ ತರಗತಿಗಳೆಲ್ಲ ಏನು ಮಾಡಿದಿರಾ? ಈ ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿದ್ದೀರಾ? ನೋಡಿ, ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಪ್ರಥಮ ಚಿಕಿತ್ಸೆ ನಮಗೆ ಗೊತ್ತಿತ್ತು ಅಂತಂದ್ರೆ ನಾವು ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೇನು ಮಾಡ್ಬೋದಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಸಹ ರೈತಾಪಿ ವರ್ಗದವರು, ರೈತರ ಮಕ್ಕಳಾಗಿರೋದ್ರಿಂದ ಇಂಥ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಉದಾಹರಣೆಗೆ ಹಾವು ಕಡ್ದಾಗ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ಸುಟ್ಟು ಗಾಯಗಳಾದಾಗ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆಯನ್ನ ನಾವು ನೀಡಬೇಕು, ಆಮೇಲೆ ಕೈಯನ್ನು ಕೊಯ್ಕೊಂಡಿರ್ತೀವಿ ಅಥವಾ ಕರೆಂಟ್ ಶಾಕ್ ಹೊಡ್ಕೊಂಡಿದ್ದಾಗ, ಆಮೇಲೆ ಅನೇಕ ಈ ವಿಷದಂತುಗಳಿಂದ ಕಡಿಸ್ಕೊಂಡಾಗ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ಅಪಘಾತಗಳಾದಾಗ ಪ್ರಥಮ ಚಿಕಿತ್ಸೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ನಮ್ಗೇನಾದ್ರು ಗೊತ್ತಿತ್ತು ಅಂದ್ರೆ ನಿಜವಾಗ್ಲೂ ಸಹ ನಾವು ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೋದಾಗಿರ್ತಕ್ಕಂಥದ್ದು. ನೋಡಿ, ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಜನರೆಲ್ಲ ಅವ್ರಿಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಬಹಳ ಅರಿವಿರ್ತಕ್ಕಂಥದ್ದು. ಅವ್ರು ಏನ್ ಮಾಡ್ತಕ್ಕಂಥದ್ದು, ನಾಟಿ ಔಷಧಿ ಮುಖಾಂತರ ಏನ್ ಮಾಡ್ತಕ್ಕಂಥದ್ದು, ಒಂದು ಜೀವವನ್ನು ಉಳಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ಹೌದ್ ತಾನೆ? ಅಂದ್ರೆ ಯಾಕಪ್ಪ ನಾವೆಲ್ಲರೂ ಇದನ್ನ ತಿಳ್ಕೊಬೇಕಪ್ಪ ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಅದೊಂದು ಪರ್ಮನೆಂಟ್ ಚಿಕಿತ್ಸೆ ಅಲ್ಲ. ನಾವೇನ್ ಮಾಡ್ಬೋದು, ನಾವು ಈಗ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಚಿಕಿತ್ಸೆ ಅಂತಕ್ಕಂಥದ್ದು ಬೇಗ ಸಿಗಲ್ಲ. ಅದಕ್ಕೋಸ್ಕರ ನಾವು ನಗರ ಪ್ರದೇಶಗಳಿಗೆ, ಆಸ್ಪತ್ರೆಗಳಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಂಥ ಪ್ರಥಮ ಚಿಕಿತ್ಸೆಯನ್ನು ನಾವು ಮಾಡ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಸಹ ನಾವು ಆ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಮಕ್ಕಳೇ, ನೀವು ಈ ಪ್ರಥಮ ಚಿಕಿತ್ಸೆ ಅದನ್ನ ನೀವೇನ್ ಮಾಡ್ಬೇಕು, ಬಹಳ ಗಮನ ಇಟ್ಟು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಯಾವ ರೀತಿ ಅದನ್ನ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಅಂತಕ್ಕಂಥದ್ದು ಬಹಳ ನೀವು ನೀಟಾಗಿ ತಿಳ್ಕೋಬೇಕು. ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ಪ್ರಥಮ ಚಿಕಿತ್ಸೆಯನ್ನು ಯಾರು ನೀಡ್ತಾರೋ ಅವರಿಗೆ ಜ್ಞಾನ ಗೊತ್ತಿರ್ಬೇಕು. ಹೌದ್ ತಾನೆ? ಆ ಜ್ಞಾನ ಗೊತ್ತಿದ್ದಾಗ ಮಾತ್ರ ಏನಾಗತ್ತಪ್ಪ ಅಂತಂದ್ರೆ ಇಂಥ ಪ್ರಥಮ ಚಿಕಿತ್ಸೆಯ ಒಂದು ಅವಶ್ಯಕತೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗ್ತಕ್ಕಂಥದ್ದು. ಅಂದ್ರೆ ಈ ಅಧ್ಯಾಯದಲ್ಲಿ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಮತ್ತೆ ವಿವಿಧ ರೀತಿಯ ಪ್ರಥಮ ಚಿಕಿತ್ಸೆ ಮಾಡುವ ಕ್ರಮ ಅಂತಕ್ಕಂಥದ್ರೆ, ನೋಡ್ರಿ ಮಕ್ಕಳೇ, ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಇದೆಯಾ ನಮ್ಗೆಲ್ರಿಗೂ? ಇದೆ ತಾನೆ? ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ ಅದನ್ನ ಪ್ರಥಮ ಚಿಕಿತ್ಸೆ ಮಾಡುವ ಕ್ರಮ ಅಂದ್ರೆ ಫಸ್ಟ್ ಯಾರು ಪ್ರಥಮ ಚಿಕಿತ್ಸೆಯನ್ನ ಮಾಡ್ತಾರೋ ಆ ವ್ಯಕ್ತಿಗೆ ಆ ಪ್ರಥಮ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಜ್ಞಾನ ಇರಬೇಕು. ಆಮೇಲೆ ಆ ವಿವಿಧ ರೀತಿ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕು, ಅವ್ರಿಗೆ ಜ್ಞಾನ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು. ಈಗ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನ ಏನ್ ಮಾಡೋಣ, ನಾವು ತಿಳ್ಕೋಣ. ಯಾವಪ್ಪ ಅಂದ್ರೆ ನೋಡು, ನಾವು ಮನೆಯಲ್ಲಿ, ಶಾಲೆಯಲ್ಲಿ, ಆಮೇಲೆ ಹೊರಗೆ ಪರಿಸರ ಅನೇಕ ವಿಧವಾಗಿರ್ತಕ್ಕಂಥ ಅಪಘಾತಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಹೌದ್ ತಾನೆ? ನಾವು ಶಾಲೆಯಿಂದ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಬೀಳ್ಬೋದು. ಆಮೇಲೆ ಹೊರ ಪರಿಸರದಲ್ಲಿ ವಿವಿಧ ಅಪಘಾತಗಳಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತಕ್ಕಂಥ ಅಂತಹ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗಾದವರಿಗೆ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅಂತ ಒಂದು ಪ್ರಥಮ ಚಿಕಿತ್ಸೆಯಿಂದ ಅಪಘಾತದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಮತ್ತೆ ಅಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವ ಮತ್ತು ಅದನ್ನ ಏನ್ ಮಾಡ್ಬೇಕು, ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಬಗ್ಗೆ ಏನ್ ಮಾಡೋಣ, ನಾವು ತಿಳ್ಕೊಳ್ಳೋಣ. ಅಂದ್ರೆ ಫಸ್ಟ್ ನಾವು ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಾವೇನ್ ಮಾಡ್ಬೇಕು, ತಿಳ್ಕೋಬೇಕು ಅಂತಕ್ಕಂಥದ್ದು. ಇನ್ನು ಅದರಲ್ಲಿ ಸುಟ್ಟ ಗಾಯಗಳು, ಈ ಸುಟ್ಟ ಗಾಯಗಳು ಯಾವ ರೀತಿ ಆಗ್ತಪ್ಪ ಅಂದ್ರೆ ದೇಹ ಅಥವಾ ದೇಹದ ಭಾಗಗಳು ಬೆಂಕಿಯ ಬಿಸಿಯಾದ ಲೋಹಗಳ ಅಥವಾ ರಾಸಾಯನಿಕಗಳ ಆಮ್ಲಗಳ ವಿದ್ಯುತ್ ಸಂಪರ್ಕ ಹೊಂದಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ಸುಟ್ಟು ಗಾಯಗಳಾಗ್ತಕ್ಕಂಥ ಸಂಭವಗಳನ್ನ ಏನ್ ಮಾಡ್ತಕ್ಕಂಥ ನಾವು ನೋಡಿದ್ವಿ. ಹೋಗ್ತಾನೆ? ಅಂದ್ರೆ ನೋಡ್ರಿ, ಬೆಂಕಿಯಲ್ಲಿ ನಾವು ಏನಾದ್ರು ಮಾಡ್ತಿರ್ತಕ್ಕಂಥ ಬೆಂಕಿ ಸುಟ್ಟಾಗ ಏನಾಗುತ್ತೆ, ಅಲ್ಲಿ ಈ ಸುಡ್ತಕ್ಕಂಥದ್ದು ಗಾಯ ಆಗ್ತಕ್ಕಂಥದ್ದು, ಲೋಹಗಳು, ಇಂದ ಅನೇಕ ರೀತಿಯಾಗಿರ್ತಕ್ಕಂಥ ನಮಗೆ ಸುಟ್ಟು ಗಾಯಗಳಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ನೋಡ್ಬೋದು. ಇದ್ರ ಜೊತೆಗೆ ದೀಪಾವಳಿ ಹಬ್ಬ ಇನ್ನಿತರ ಸಂದರ್ಭದಲ್ಲಿ ಪಟಾಕಿನ ಅಜಾಗರೂಕತೆಯಿಂದ ಏನ್ ಮಾಡ್ತಕ್ಕಂಥದ್ದು ಸಿಡಿಸಿದಾಗ, ಮತ್ತೆ ಮನೆಯಲ್ಲಿ ಅಡಿಗೆ ಬಳಸ್ತಕ್ಕಂಥ ಸ್ಟವ್ಗಳನ್ನು ಏನ್ ಮಾಡ್ತಕ್ಕಂಥ ಸುಟ್ಟಗಳಾಗ್ತಕ್ಕಂಥ ಅಡಿಗೆ ಮಾಡ್ತಕ್ಕಂಥ ಸಮಯದಲ್ಲಿ ಏನ್ ಮಾಡ್ತಕ್ಕಂಥ ಸುಟ್ಟಗಾಯಗಳಾಗ್ತಕ್ಕಂಥದ್ದು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಹೌದಾನೆ? ದೀಪಾವಳಿ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು, ಕೈಯಲ್ಲಿ ಪಟಾಕಿ ಹಿಡ್ಕೊಂಡು ಹೊಡಿತಕ್ಕಂಥದ್ದು. ಹೌದಾನೆ? ಆಮೇಲೆ ಏನೇನು ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಅಜಾಗರೂಕತೆಯಿಂದ ಏನಾಗ್ತಕ್ಕಂಥದ್ದು
ನಮಗೆ ಸುಟ್ಟ ಗಾಯಗಳು ಏನ್ ಮಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಕೆಲವು ಸಾರಿ ಸುಟ್ಟ ಗಾಯಗಳಿಂದ ಅಂಗಾಂಗ ನ್ಯೂನತೆ ತೀವ್ರವಾಗಿರ್ತಕ್ಕಂಥ ಗಾಯಗಳಾಗ್ತಕ್ಕಂಥದ್ದು ಸಹ ಏನ್ ಮಾಡ್ತಕ್ಕಂಥ ಇಲ್ಲಿ ನೋಡ್ಬೋದಾಗಿದೆ. ಅಂದ್ರೆ ಅಂಗಾಂಗ ನ್ಯೂನತೆ ಆಗ್ತಕ್ಕಂಥದ್ದು ನೀವು ನೋಡಿದ್ರ ಟಿವಿಗಳಲ್ಲೆಲ್ಲ ಈ ದೀಪಾವಳಿ ಹಬ್ಬಗಳ ಸಮಯದಲ್ಲಿ ಎಷ್ಟೋ ಮಕ್ಕಳು ಕಣ್ಣುಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು ಹೋಗ್ತಾನೆ. ಆಮೇಲೆ ತೀವ್ರತರವಾಗಿರ್ತಕ್ಕಂಥ ಗಾಯಗಳಾಗ್ತಕ್ಕಂಥ ಕೈಗಳು ಬೆರಳುಗಳೆಲ್ಲ ಕಟ್ಟಾಗ್ತಕ್ಕಂಥದ್ದು, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಅಂಗಾಂಗ ನ್ಯೂನತೆ ಮತ್ತು ತೀವ್ರ ಗಾಯಗಳಾಗ್ತಕ್ಕಂಥದ್ದು ನಾವೇನ್ ಮಾಡ್ಬೋದು ಇಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಸುಟ್ಟ ಗಾಯಕ್ಕೆ ಯಾವ ರೀತಿ ಉಪಚಾರವನ್ನ ಮಾಡ್ತೀರಾ ಅಂತಕ್ಕಂಥದ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಸುಟ್ಟ ಭಾಗವನ್ನ ಏನ್ ಮಾಡ್ಬೇಕು, ಕಾಳಜಿಯಿಂದ ಏನ್ ಮಾಡ್ಬೇಕು, ಅದನ್ನ ಉಪಚರಿಸ್ಬೇಕು. ಅದನ್ನು ಬಹಳ ಕೇರ್ ಆಗಿ ಏನ್ ಮಾಡ್ಬೇಕು, ಉಪಚರಿಸ್ಬೇಕು. ಆಮೇಲೆ ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಏನ್ ಮಾಡ್ಬೇಕು, ಓಡಬಾರ್ದು. ಗಾಬರಿಯಿಂದ ಓಡಿದ್ರೆ ಏನಾಗತ್ತಪ್ಪ ಅಂದ್ರೆ ಬೆಂಕಿಯನ್ನು ಜಾಸ್ತಿ ಹೊತ್ಕೊಂಡ್ಬಿಟ್ಟು ನಮ್ಮ ದೇಹ ಸುರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಆಮೇಲೆ ವ್ಯಕ್ತಿಯನ್ನು ನೆಲದ ಮೇಲೆ ಅಂಗಾತವಾಗಿ ಮಲಗಿಸಿ ಅತ್ತಿತ್ತ ಏನ್ ಮಾಡ್ಬೇಕು, ಹೊರಳಾಡಿಸ್ಬೇಕು. ಯಾಕಪ್ಪ ಅಂದ್ರೆ ಆ ಬೆಂಕಿ ಅಂತಕ್ಕಂಥ ನೆನ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವೇನ್ ಮಾಡ್ಬೇಕು, ಅವನ್ನ ಹೊರಳಾಡಿಸ್ಬೇಕು. ಆಮೇಲೆ ಹತ್ರ ಇರ್ತಕ್ಕಂಥ ವ್ಯಕ್ತಿಗಳನ್ನ ದಪ್ಪನೆಯ ಬಟ್ಟೆ ಮತ್ತು ಕಂಬಳಿಯನ್ನು ಸುತ್ತಿ ಅವನ್ನೇ ಮಾಡಬೇಕು, ನೆಲದ ಮೇಲೆ ಉಲ್ಲಾಡಿಸ್ಬೇಕು. ಹೌದಾನೆ, ಬರೀ ಅಂತಿದ್ದದಲ್ಲ, ಕಾಟನ್ ಕಂಬಳಿಯನ್ನು ಉಪಯೋಗಿಸಿ ಇದು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಆ ಕಂಬಳಿ ಅಂತಕ್ಕಂಥದ್ದು ಆ ದೇಹಕ್ಕೆ ಅಂಟ್ಕೊಳಲ್ಲ. ಈ ನೈಲಾನ್ ಬಟ್ಟೆಗಳನ್ನು ತಗೊಂಡು ನೀವೆಲ್ಲ ಉಡ್ಸಿದ್ದೇ ಆದ್ರೆ ಅದೇನಾಗುತ್ತೆ, ಆ ದೇಹಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕಂಬಳಿಯನ್ನು ಏನ್ ಮಾಡ್ಬೇಕು, ಸುತ್ತಿ ಏನ್ ಮಾಡ್ಬೇಕು, ಓಡಾಡಿಸ್ಬೇಕು. ನೆಕ್ಸ್ಟ್, ಬೆಂಕಿಗೆ ತಗಲಿದ ಬಟ್ಟೆಗಳನ್ನು ಜಾಗರೂಕತೆಯಿಂದ ದೇಹದಿಂದ ಏನ್ ಮಾಡ್ಬೇಕು, ಬಿಡಿಸ್ಬೇಕು. ಅಂತಂದ್ರೆ ಈ ಬೆಂಕಿಗೆ ತಗಲಿರ್ತಲ್ಲ ಅದನ್ನೇ ಮಾಡಬೇಕು, ಎಲ್ಲಿ ಬರುತ್ತೋ ಅಷ್ಟೇ ಮಾಡಬೇಕು, ಕಟ್ ಮಾಡಿ ತೆಗಿಬೇಕು. ನಾವೇನ್ ಮಾಡತಕ್ಕಂಥದ್ದು, ಜೋರ ಕೀಳ್ತಕ್ಕಂಥದ್ದಾಗ್ಲಿ ಆ ಚರ್ಮ ಎಲ್ಲ ಕಿತ್ಕೊಂಬರಂಗೆ ಅಷ್ಟು ಬಟ್ಟೆನ ಬಿಡಿಸ್ಲಿಕ್ಕೆ ಹೋಗ್ಬಾರ್ದು. ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಏನ್ ಮಾಡ್ಬೇಕು, ಅಂಟಿಕೊಂಡಿರ್ತಕ್ಕಂಥ ಬಟ್ಟೆಗಳನ್ನ ಬೇರ್ಪಡಿಸಿ ಏನ್ ಮಾಡ್ಬೇಕು, ಕತ್ತರಿಂದ ಏನ್ ಮಾಡ್ಬೇಕು, ಅದನ್ನ ತೆಗಿಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಗಾಯದಿಂದ ಉಂಟಾಗ್ತಕ್ಕ ಬೊಬ್ಬೆಗಳನ್ನ ಸೀಳಬಾರ್ದು. ಅಂದ್ರೆ ನಾವೇನಾಗ್ತೀವಿ, ಬೊಬ್ಬೆಗಳು ಬಂದ ತಕ್ಷಣ ಏನ್ ಮಾಡ್ತೀವಿ, ಅದ್ ಮುಟ್ಕೊಂಡು ಏನ್ ಮಾಡ್ತೀವಿ, ಅದು ಏನ್ ಮಾಡ್ತಕ್ಕಂಥ ಒಡೆದಾಕ್ತಿವಿ. ಅವತ್ತಾನೆ ಹಂಗೆ ಯಾವ ತರ ಮಾಡಬಾರ್ದು. ಏನ್ ಮಾಡ್ತಕ್ಕಂಥ ಬೊಬ್ಬೆಗಳು ತಂತಾನೆ ಏನಾಗಬೇಕವ ಬತ್ತಿ ಹೋಗ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ತಕ್ಷಣವೇ ತಣ್ಣೀರಿಂದ ಏನ್ ಮಾಡಬೇಕು, ತೊಳಿಬೇಕು. ನಂತರ ಗಾಯಕ್ಕೆ ಸೋಡಿಯಂ ಬೈಕಾರ್ಬೊನೇಟ್ ದ್ರಾವಣವನ್ನು ಮಾಡಬೇಕು, ಲೇಪಿಸಬೇಕು. ಅಂದ್ರೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಏನ್ ಮಾಡಬೇಕು, ಕ್ಲೀನಾಗಿ ತೊಳೆದ್ಬಿಟ್ಟು ಈ ಬರ್ನಾಲ್ ಅಂತ ಒಂದು ಕ್ರೀಮ್ ಬರುತ್ತೆ, ಅದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಅಂತಕ್ಕಂಥ ಒಂದು ದ್ರಾವಣ ಇರೋದ್ರಿಂದ ಅದು ಲೇಪಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಅದನ್ನ ಕಾಯವನ್ನ ಕ್ಯೂರನ್ನ ಮಾಡಬಹುದು. ಅಂದ್ರೆ ಈಗ ಬಹಳ ಜನ ನೋಡ್ತಾ ಇದೀವಿ, ಈ ಪೇಸ್ಟ್ ಅನ್ನ ಹಚ್ಚತಕ್ಕಂಥ ಸುಟ್ಟ ಗಾಯಗಳಿಗೆ, ಅದರಿಂದ ಕ್ಯೂರ್ ಆಗ್ತಕ್ಕಂಥ ಒಂದು ನಾವು ನೋಡ್ತಾ ಇರ್ತಕ್ಕಂಥದ್ದು. ಹೌದಾನೆ, ಈಗ ಬರ್ನಾಲ್ ಇಲ್ಲ ಅಂತಕ್ಕಂಥ ಸಮಯದಲ್ಲಿ ನೀವು ನಿಮ್ಮ ಮನೇಲಿ ಬಳಸ್ತಕ್ಕಂಥ ಪೇಸ್ಟ್ ಅನ್ನು ಹಚ್ಚಿದ್ರು ಸಹ ಅದು ವಾಸಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಗಾಯಾಳುಗಳಿಗೆ ಮುಲಾಮನ್ನು ನವಿರಾಗಿ ಗಾಯ ಮಾಸುವವರೆಗೆ ಏನ್ ಮಾಡ್ಬೇಕು, ಹಚ್ಬೇಕು. ನಿಧಾನವಾಗಿ ಅದು ವಾಸಿ ಆಗೋವರೆಗೂ ಸಹ ಏನ್ ಮಾಡ್ಬೇಕು, ಅದನ್ನ ಹಚ್ಕೊಂತ ಏನ್ ಮಾಡ್ಬೇಕು, ಇರಬೇಕು. ಆಮೇಲೆ ಅಪಘಾತಕ್ಕೆ ಒಳಗಾದ ವ್ಯಕ್ತಿಯು ನಿಶಕ್ತನಾಗಿದ್ರೆ ಬಿಸಿ ಪಾನೀಯವನ್ನು ಏನ್ಬೇಕು, ಅವನಿಗೆ ನೀಡಬೇಕು. ಅಂದ್ರೆ ಅವನು ಸುಸ್ತಾಗಿದ್ರೆ, ಬಹಳ ಕೈ ಮೈ ಎಲ್ಲ ಸುಟ್ಟಿದ್ದಾಗ ಏನಾಗುತ್ತೆ, ಅವನಿಗೆ ಅಂತ ಸಮಯದಲ್ಲಿ ಬಿಸಿ ಪಾನೀಯವನ್ನು ಏನ್ ಮಾಡ್ಬೇಕು, ಅವನಿಗೆ ಸುಟ್ಟ ಗಾಯ ಆಗಿರ್ತಲ್ಲ ಅವನಿಗೆ ಏನ್ ಮಾಡ್ಬೇಕು, ನೀಡಬೇಕು ಅಂತಕ್ಕಂಥದ್ದು. ಇಷ್ಟೇನಪ್ಪ ಅಂದ್ರೆ ಸುಟ್ಟ ಗಾಯಕ್ಕೆ ಉಪಚಾರ. ನೆಕ್ಸ್ಟ್, ಪ್ರಜ್ಞೆ ತಪ್ಪುವುದು, ಮೂರ್ಛೆ ಹೋಗುವುದು. ನೀವೆಲ್ಲ ನೋಡಿದ್ರ ಪ್ರಜ್ಞೆ ಯಾವ ರೀತಿ ತಪ್ತಾರೆ, ಮೂರ್ಛೆ ಹೋಗ್ತಾರೆ. ನೀವೆಲ್ಲ ಪ್ರೇಯರ್ ನಡೀತಾ ಇರ್ಬೇಕಾದ್ರೆ ಸಮಯದಲ್ಲಿ ಹಂಗೆ ಪ್ರಜ್ಞೆ ಹೋಗ್ಬಿಡ್ತಾರೆ, ಕೆಲವರು ಹಂಗೆ ಬೀಳ್ತಾರೆ. ಹೌದಾನೆ, ಅದೊಂದು ಹಲವಾರು ಕಾರಣಗಳಿರ್ತಕ್ಕಂಥ ಪ್ರಜ್ಞೆ ತಪ್ಪಲಿಕ್ಕೆ. ಅಂದ್ರೆ ಶರೀರವು ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ತಪ್ಪತಕ್ಕಂಥದ್ದು. ಯಾಕಪ್ಪ ಅಂದ್ರೆ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿಗೆ ಏನ್ ಮಾಡ್ತೀವಿ ನಾವು, ಈ ಪ್ರಜ್ಞೆ ತಪ್ಪುವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದ್ರೆ ಪ್ರಜ್ಞೆ ತಪ್ಪಿದಾಗ ದೇಹ ನಿದ್ರೆಯಲ್ಲಿರುವಂತೆ ಗೋಚರಿಸಿದರೂ ಸಹ ಯಾವುದೇ ರೀತಿಯ ಚಲನೆಗಳು ತೋರ್ಪಡಿಸುವುದಿಲ್ಲ. ಅಂದ್ರೆ ಯಾವಾಗ ತನ್ನ ಪ್ರಜ್ಞೆಯನ್ನ ಶಕ್ತಿಯನ್ನು ಕಳೆದುಕೊಳ್ತಾನ ಅವಾಗ ಪ್ರಜ್ಞೆ ತಪ್ತಾನೆ. ಯಾಕಪ್ಪ ಅಂದ್ರೆ ತನ್ನ ದೊಡ್ಡ ಮೆದುಳು ತನ್ನ ಕಾರ್ಯವನ್ನೇ ಮಾಡ್ತದೆ, ಅದು ನಿಲ್ಲಿಸಿದಾಗ ಏನಾಗ್ತದಪ್ಪ ಅಂದ್ರೆ ಪ್ರಜ್ಞೆ ತಪ್ಪಿಸ್ತಕ್ಕಂಥ ಒಂದು ಸ್ಥಿತಿ. ಅಂದ್ರೆ ಅವಾಗ ಹೆಂಗಿರ್ತಾರಪ್ಪ ಅಂದ್ರೆ ದೇಹ ನಿಯಂತ್ರಣದಲ್ಲಿರುವಂತೆ ಗೋಚರಿಸಿದ್ರು ಸಹ ಅವ್ರು ಯಾವ ರೀತಿ ಆಗಿರ್ತಕ್ಕಂಥ ಒಂದು ಚಲನೆಗಳನ್ನಾಗಲಿ ಅವ್ರು ಏನ್ ಮಾಡ್ತಕ್ಕಂಥದ್ದು ತೋರ್ಪಡಿಸಲ್ಲ. ನೀವು ನೋಡಿದ್ರ ಪ್ರೇಯರ್ ಅಲ್ಲಿ ಆಗ್ಬೋದು, ಅಥವಾ ನಾವು ಊಟ ಮಾಡದಿರ್ತಕ್ಕಂಥ ಸಮಯದಲ್ಲಿ ಏನಾಗ್ತದೆ, ನಮಗೆ ಈ ತಲೆ ತಿರುಗಿ ಬಿದ್ಬಿಡ್ತೀವಿ. ಹೌದಾನೆ, ಜಾಸ್ತಿ ಬಿಸಿಲಿದ್ದಾಗ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಸಹ ಏನ್ ಮಾಡ್ತೀವಿ ನಾವು, ತಲೆ ತಿರುಗಿ ಬೀಳ್ತಕ್ಕಂಥದ್ದು. ಇಂಥ ಅನೇಕ ಕಾರಣಗಳಿಂದ ಏನಪ್ಪ ಅಂದ್ರೆ ಇಂಥ ಪ್ರಜ್ಞೆ ಸ್ಥಿತಿಯನ್ನು ನಾವು ತಲುಪಲಿಕ್ಕೆ ಏನಾಗ್ತದೆ, ಕಾರಣ ಆಗ್ತದೆ. ಯಾವಪ್ಪ ಅಂದ್ರೆ ಯಾವ ರೀತಿ ಪ್ರಜ್ಞೆ ತಪ್ಪ ಕಾರಣ ಏನಪ್ಪ ಅಂದ್ರೆ ವ್ಯಕ್ತಿ ವಿಷ ಪ್ರಾಶಾನವನ್ನ ಕುಡಿದಾಗ, ಅಂದ್ರೆ ಈ ವಿಷವನ್ನ ಕುಡಿದಾಗ ಏನಾಗತ್ತಪ್ಪ ಅಂದ್ರೆ ಅವನಿಗೆ ಈ ಪ್ರಜ್ಞೆ ತಪ್ಪತಕ್ಕಂಥ, ಅವನಿಗೆ ಇದೇ ಇರಲ್ಲ,
ಏನಪ್ಪಾ ಅಂದ್ರೆ ಎಚ್ಚರಣೆ ಇರಲ್ಲ ಅಂತ ಒಂದು ಸ್ಥಿತಿಯಲ್ಲಿ ತಪ್ಪತಕ್ಕಂಥದ್ದು ಯಾರಿಗೆ ಈ ವಿಷವನ್ನು ಕುಡಿದಿರ್ತಕ್ಕಂಥ ವ್ಯಕ್ತಿ. ಅದ್ರ ಜೊತೆಲಿ ಅತಿಯಾಗಿರ್ತಕ್ಕಂಥ ಮದ್ಯಪಾನ, ಈ ಅತಿಯಾಗಿರ್ತಕ್ಕಂಥ ಮದ್ಯಪಾನವನ್ನು ಮಾಡಿರ್ತಕ್ಕಂಥವ್ರು ನೋಡ್ರಿ, ಅವ್ರಿಗೆ ಚರಂಡಿ ಯಾವುದು, ಮನೆ ಯಾವುದು, ನೆಲ ಯಾವುದು, ಹೊರಗಳದ್ದು ಯಾವುದು, ರೋಡ್ ಯಾವುದು, ಯಾವುದು ಗೊತ್ತೇ ಇರಲ್ಲ ಯಾರಿಗೆ, ಈ ಅತಿಯಾಗಿರ್ತಕ್ಕಂಥ ಮದ್ಯಪಾನ ಮಾಡಿದವ್ರಿಗೆ. ಹೌದ್ ತಾನೆ? ಹಂಗೆ ಅದ್ರ ಜೊತೆಗೆ ತಲೆಗೆ ತೀವ್ರವಾಗಿರ್ತಕ್ಕಂಥ ಹೊಡೆತ ಬಿದ್ದಾಗ, ನಾವೇನಾದ್ರು ಆಕ್ಸಿಡೆಂಟ್ ಆದಾಗ ಜಾಸ್ತಿ ಹೊಡೆತ ಬಿದ್ದಾಗ ಏನಾಗ್ತಪ್ಪ ಅಂದ್ರೆ ನಮಗೆ ಪ್ರಜ್ಞೆ ತಪ್ಪತಕ್ಕಂಥ ಸ್ಥಿತಿ ಬರ್ತಕ್ಕಂಥದ್ದು. ಆಮೇಲೆ ಮಾರಣಾಂತಿಕ ಗಾಯ, ಅಂದ್ರೆ ಏನಾರು ಈ ಅಪಘಾತಗಳಾಗಿರ್ತಕ್ಕಂಥ ಸಮಯದಲ್ಲಿ ಮಾರಣಾಂತಿಕ ಗಾಯ ಆಗಿದ್ರೆ ಅವಾಗಲೂ ಸಹ ಅಂದ್ರೆ ನಮ್ಮ ದೇಹದಿಂದ ಬ್ಲಡ್ ಬಹಳ ಹೋಗಿದ್ದಾಗ ಏನಾಗ್ತದೆ, ನಾವು ಪ್ರಜ್ಞೆಗೆ ತಗ್ಸ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ನೋಡಿಲ್ ಕೂಡ ಅಂದ್ರೆ ಅತಿಯಾಗಿರ್ತಕ್ಕಂಥ ರಕ್ತಸ್ರಾವದಿಂದನೂ ಆಮೇಲೆ ಬಿಸಿಲಿನ ಜಳದಿಂದನೂ ಸಹ ಏನ್ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಜ್ಞೆ ತಪ್ಪ. ಅಂದ್ರೆ ಜಾಸ್ತಿ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಅಂತಕ್ಕಂಥ ಹೊರಗೆ ಹೋಯ್ತು ಅಂತಂದ್ರೆ ನಾವು ಆಟೋಮೆಟಿಕ್ ಆಗಿ ಏನಾಗ್ತೀವಿ, ನಾವಿಲ್ಲಿ ಪ್ರಜ್ಞೆಯನ್ನು ತಪ್ತೀವಿ. ಆಮೇಲೆ ಜಾಸ್ತಿ ಬಿಸಿಲಿದ್ರು ಸಹ ಏನ್ ಮಾಡ್ತೀವಿ ನಾವು ಈ ಪ್ರಜ್ಞೆಯನ್ನು ತಪ್ಪತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಅಂದ್ರೆ ಇನ್ನು ಹಲವಾರು ರೀತಿಯಲ್ಲಿ ಏನ್ ಮಾಡ್ತಕ್ಕಂಥದ್ದು ಈ ಪ್ರಜ್ಞಾ ತಪ್ಪತಕ್ಕಂಥ ಸ್ಥಿತಿಗೆ ಏನ್ ಮಾಡ್ತೀವಿ ನಾವು ಹೋಗ್ತಕ್ಕಂಥದ್ದು ನಾವೆಲ್ಲರೂ ಸಹ ಇಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಈ ಪ್ರಜ್ಞೆ ತಪ್ಪದಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳಂದ್ರೆ, ಯಾವ ಪ್ರಜ್ಞೆ ತಪ್ಪಿದೆ ಅಂತ ನಾವ್ ಹೆಂಗ್ ಕಂಡು ಹಿಡಿಬೇಕಪ್ಪ ಅಂದ್ರೆ, ಅವನ ಮುಖ ಏನಾಗಿರ್ತಕ್ಕ ಕೆಂಪು ಇರುತ್ತೆ, ಕೆಂಪಾಗಿರ್ತಕ್ಕಂಥದ್ದು, ಆಮೇಲೆ ಮುಖ ಬಿಳಿಚ್ಕೊಳ್ತಕ್ಕಂಥದ್ದು, ಆಮೇಲೆ ಮುಖ ಅಂತಕ್ಕಂಥ ನೀಲಿ ಬಣ್ಣಕ್ಕೆ ತಿರ್ತಕ್ಕಂಥದ್ದು, ಕೆಂಪು ಮತ್ತೆ ನೀಲಿ ಬಣ್ಣಕ್ಕೆ. ಆಮೇಲೆ ಉಸಿರಾಟದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು, ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು. ಇವಷ್ಟು ಲಕ್ಷಣಗಳು ಸಹ ಈ ಪ್ರಜ್ಞೆ ತಪ್ಪತಕ್ಕಂಥದ್ದನ್ನ ನಾವೀಗ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು. ಅಂದ್ರೆ ನೀವು ಏನಾದ್ರು ಪ್ರಥಮ ಚಿಕಿತ್ಸೆ ನೀಡಬೇಕು ಅಂದ್ರೆ ಆ ವ್ಯಕ್ತಿಯಲ್ಲಿ ಏನ್ ಮಾಡ್ಬೇಕು, ನೀವು ಫಸ್ಟ್ ಲಕ್ಷಣಗಳನ್ನ ಕಂಡುಹಿಡಿಬೇಕು. ಅವನಿಗೆ ಪ್ರಜ್ಞೆ ತಪ್ಪಿರುತ್ತೆ, ನೀವು ಇನ್ನೊಂದು ಯಾವ್ದಾದ್ರು ಏನ್ ಮಾಡ್ತಕ್ಕಂಥದ್ದು ಈ ಪ್ರಥಮ ಚಿಕಿತ್ಸೆ ನೀಡ್ತಕ್ಕಂಥದ್ದು ಆ ರೀತಿ ಆಗ್ಬಾರ್ದಾಗಿರ್ತಕ್ಕಂಥ. ಅಂದ್ರೆ ಮೊದಲನೇದಾಗಿ ಯಾರು ಪ್ರಥಮ ಚಿಕಿತ್ಸೆ ನೀಡ್ತಾರೋ ಆ ವ್ಯಕ್ತಿಯಲ್ಲಿ ಧೈರ್ಯ ಇರಬೇಕು. ಆಮೇಲೆ ಆ ಪ್ರಥಮ ಚಿಕಿತ್ಸೆ ನೀಡ್ತಕ್ಕಂಥ ವ್ಯಕ್ತಿ ನೀಟಾಗಿ ಆ ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವಾಗ ಮಾತ್ರ ಅವ್ನು ಪ್ರಥಮ ಚಿಕಿತ್ಸೆ ನೀಡಿದಾಗ ಮಾತ್ರ ಏನಾಗುತ್ತೆ, ಯಶಸ್ವಿ ಆಗ್ತಕ್ಕಂಥದ್ದು. ಅಂದ್ರೆ ಫಸ್ಟ್ ಅವನಿಗೆ ಧೈರ್ಯವನ್ನ ತುಂಬಬೇಕು. ತದನಂತರ ಏನ್ ಮಾಡ್ಬೇಕು, ಅವನಿಗೆ ಈ ರೀತಿ ಹಂತ ಹಂತವಾಗಿ ಪ್ರಥಮ ಚಿಕಿತ್ಸೆ ನೀಡ್ತಾ ಬಂದ್ರೆ ನಿಜವಾಗ್ಲೂ ಸಹ ಅವನ ಪ್ರಾಣವನ್ನ ನಾವು ಉಳಿಸ್ಬೋದು. ಅದು ಬಿಟ್ಬಿಟ್ಟು ನೀವು ಪ್ರಥಮ ಚಿಕಿತ್ಸೆ ನೀಡ್ತಕ್ಕಂಥವ್ರಿಗೆ ಧೈರ್ಯ ಇಲ್ಲ, ಅವನು ಸರಿಯಾಗಿ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಇಲ್ಲ ಅಂದಾಗ ಇನ್ನೊಂದು ರೀತಿಯಾಗಿರ್ತ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥದ್ದು. ಅಂದ್ರೆ ಉದಾಹರಣೆಗೆ ಅವನಿಗೆ ಹಾವು ಕಚ್ಚಿರುತ್ತೆ, ಹಾವು ಕಚ್ಚಿದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನೀವು, ಅದೇನ್ ಸಣ್ಣ ಹಾವು ಒಂಥರ ವಿಷಕಾರಿ ಹಾವಲ್ಲ, ಏನು ಆಗಲ್ಲ, ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ ಅಂತ ಏನ್ ಮಾಡ್ಬೇಕು, ನಾವು ಧೈರ್ಯವನ್ನು ತುಂಬಬೇಕು. ಅದನ್ನ ಬಿಟ್ಬಿಟ್ಟು ಅದು ದೊಡ್ಡ ಕಾಳಿಂಗ ಸರ್ಪ, ನಾಗರಾವು, ಇನ್ನೊಂದು ಗಳಿಗೆ ಇದೆ ಅಂತ ಅವನಿಗೆ ಭಯವನ್ನು ಹುಟ್ಟಿಸಿದಾಗ ಏನಾಗುತ್ತೆ, ಅವನು ಆಟೋಮೆಟಿಕ್ ಆಗಿ ಏನಾಗ್ತಾನೆ, ಅಲ್ಲೇ ತೀರಿ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಮಕ್ಕಳೇ ಪ್ರಥಮ ಚಿಕಿತ್ಸೆಯನ್ನು ಯಾರು ನೀಡ್ತಿರೋ ಅವರಲ್ಲಿ ಆ ಪರಿಪೂರ್ಣ ಜ್ಞಾನ ಇರಬೇಕು. ಆಮೇಲೆ ಆ ವ್ಯಕ್ತಿಗೆ ಧೈರ್ಯವನ್ನು ತುಂಬಬೇಕು, ಅವಾಗ ಮಾತ್ರ ಅವನು ಉಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾದ್ರೆ ಈ ಪ್ರಜ್ಞೆ ತಪ್ಪದವ್ರಿಗೆ ಏನೇನು ಉಪಚಾರವನ್ನ ಮಾಡಬೇಕು ಅಂತಕ್ಕಂಥದ್ದು, ಅವನೇನ್ ಮಾಡ್ಬೇಕು, ಬೇಗ ಅದಕ್ಕೆ ಪ್ರಥಮ ಚಿಕಿತ್ಸೆಗೆ ಸಿಗಕ್ಕಿಂತ ಮುಂಚೆ ಮಾಡ್ಬೇಕು, ಶೀಘ್ರವಾಗಿ ಏನ್ ಮಾಡ್ಬೇಕು, ಅವ್ರನ್ನ ವೈದ್ಯರನ್ನ ಕರೆಸ್ಬೇಕು ಅಂತಕ್ಕಂಥದ್ದು. ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರಿಗೆ ವೈದ್ಯರು ಬರ್ತಕ್ಕಂಥದ್ದು ಕಷ್ಟ. ಆ ದೃಷ್ಟಿಯಿಂದ ನಾವೇ ಏನ್ ಮಾಡ್ಬೇಕು, ನಗರ ಪ್ರದೇಶಗಳಿರ್ತಕ್ಕಂಥ ಹಾಸ್ಪಿಟಲ್ಗಳಿಗೆ ಏನ್ ಮಾಡ್ಬೇಕು, ಬೇಗ ಏನ್ ಮಾಡ್ಬೇಕು, ಈ ಪ್ರಜ್ಞೆ ತಪ್ಪಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಈ ಮೂರ್ಛೆ ಹೋದಂತ ವ್ಯಕ್ತಿಯನ್ನ ಅಂಗಾತವಾಗಿ ಮಲಗಿಸ್ಬೇಕು. ಅಂಗಾತ ಅಂದ್ರೆ ಗೊತ್ತಿದೆ ತಾನೆ, ಅಂಗಾತವಾಗಿ ಮಲಗಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ಅವನ್ನ ಒಂದು ಕಂಟ್ರೋಲಿಗೆ ಏನ್ ಮಾಡ್ಬೋದು, ತರಬಹುದಾಗಿರ್ತಕ್ಕಂಥ. ಅಂದ್ರೆ ಮುಖವು ಕೆಂಪಾಗಿದ್ರೆ ವ್ಯಕ್ತಿಯ ತಲೆಯನ್ನು ಎತ್ತಿಡಿಬೇಕು. ಒಂದ್ ಸ್ವಲ್ಪ ಏನ್ ಮಾಡ್ಬೇಕು, ವ್ಯಕ್ತಿಯ ತಲೆಯನ್ನು ಏನ್ ಮಾಡ್ಬೇಕು, ಸ್ವಲ್ಪ ಮೇಲಕ್ಕೆ ಎತ್ತಿಡಿತಕ್ಕಂಥ ಕೆಲಸವನ್ನ ಮಾಡಬೇಕು. ನೆಕ್ಸ್ಟ್ ವ್ಯಕ್ತಿಯು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಅಂದ್ರೆ ವಾಂತಿ ಗಿಂತಿ ಮಾಡ್ತಿದ್ರೆ ಆ ಕಡೆ ಈ ಕಡೆ ಪಕ್ಕಕ್ಕೆ ಏನ್ ಮಾಡ್ಬೇಕು, ಭಾಗಿಸ್ಬೇಕು ಅಂತ. ಆಮೇಲೆ ಮುಖವು ಬಿಳಿಚಿಕೊಂಡಿದ್ದರೆ ಹಿಂದಕ್ಕೆ ಅಥವಾ ಕೆಳಕ್ಕೆ ಭಾಗಿಸಬೇಕು. ಅಂಗೈ ಮತ್ತು ಪಾದಗಳನ್ನ ಕೈಗಳಿಂದ ಉಜ್ಜಿ ಶಾಖವನ್ನು ಉಂಟು ಮಾಡಬೇಕು. ಅಂದ್ರೆ ಕೈಗಳನ್ನ ಒಂದಕ್ಕೊಂದು ಹಾಕಿ ಉಜ್ಜಬೇಕು. ಕಾಲುಗಳನ್ನ ಅಂದ್ರೆ ಶಾಖವನ್ನು ಏನ್ ಮಾಡ್ಬೇಕು, ಅವನಿಗೆ ಉಂಟಾಗಬೇಕು. ಆ ರೀತಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಖವು ಬಿಳಿಸಿಕೊಂಡಿದ್ದಾಗ ಏನ್ ಮಾಡ್ಬೇಕು, ನಾವು ಮಾಡ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಕೃತಕ ಉಸಿರಾಟ ಏನ್ ಮಾಡ್ಬೇಕು, ನಾವು ನಡೆಸಬೇಕು. ಅಂದ್ರೆ ಅವನಿಗೆ ಬಾಯಲ್ಲಿ ಬಾಯಾಕ್ಬಿಟ್ಟು ಏನ್ ಮಾಡ್ಬೇಕು, ಉಬ್ಬೇಕು ಗಾಳಿ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ರೋಗಿ ಬದುಕ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ರೋಗಿಗೆ ಶುದ್ಧ ಗಾಳಿ ಏನ್ ಮಾಡ್ಬೇಕು, ದೊರೆಯುವಂತೆ ನೋಡ್ಕೊಳ್ಬೇಕು. ಅಂದ್ರೆ ನಮ್ಗೆ ಯಾರಿಗಾರು ಏನಾರು ಆಯ್ತು ಅಂದ್ರೆ ಏನ್ ಮಾಡ್ತೀವಿ, ನಾವು ಫುಲ್ ಏನ್ ಮಾಡ್ತೀವಿ, ಸುತ್ತ ಕಟ್ಕೊಂಡ್ಬಿಟ್ಟು ಅವ್ನಿಗೆ ಗಾಳಿ ಆಡ್ದಂಗೆ ಏನ್ ಮಾಡ್ತೀವಿ, ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಆ ರೀತಿ ಆಗ್ಬೋದು. ಅಂದ್ರೆ ಅವನಿಗೆ ರೋಗಿಗೆ ಶುದ್ಧವಾಗಿರ್ತಕ್ಕಂಥ ಗಾಳಿ ಅಂತಕ್ಕಂಥದ್ದು ಏನ್ ಮಾಡ್ಬೇಕು, ದೊರೆಯುವಾಗಿ ಏನ್ ಮಾಡ್ಬೇಕು, ನೋಡ್ಕೊಳ್ಬೇಕು.
ಆಮೇಲೆ ಶರೀರದಿಂದ ಬಿಗಿಯಾದ ಬಟ್ಟೆಗಳನ್ನ ಏನ್ ಮಾಡಬೇಕು, ಸಡಿಲಿಸಿಗೊಳಿಸ್ಬೇಕು. ಅಂದ್ರೆ ನಾವು ಬಿಗಿಯಾಗಿದ್ರೆ ಅವನ್ನೇನ್ ಮಾಡಬೇಕು, ಸಡಿಲಗೊಳಿಸ್ಬೇಕು. ಇವೆಲ್ಲವೂ ಕ್ರಮಗಳನ್ನ ಕೈಗೊಂಡ್ರೆ ಇವೆಲ್ಲವೂ ಸಹ ಈ ಪ್ರಜ್ಞೆ ತಪ್ಪಿರ್ತಕ್ಕಂಥ ವ್ಯಕ್ತಿಗೆ ಮಾಡ್ತಕ್ಕಂಥ ಉಪಚಾರಗಳು ಅಂತ ಹೇಳ್ಬಿಟ್ಟು, ಅಂದ್ರೆ ಕೆಲವು ಸಾರಿ ಶಾಲೆ ಮಕ್ಕಳು ಹಸುವಿನಿಂದಾಗಿ ದಣಿವಿನಿಂದಾಗಿ ಏನಾಗ್ತಕ್ಕಂಥದ್ದು, ಮೂರ್ಛೆ ಹೋಗ್ತಕ್ಕಂಥದ್ದು. ಅಂದ್ರೆ ಅಂತಹ ಸಮಯದಲ್ಲಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ಮಗುವನ್ನು ಏನ್ ಮಾಡಬೇಕು, ಮಲಗಿಸಿ ಕಾಲುಗಳನ್ನು ಸ್ವಲ್ಪ ಮೇಲೆತ್ತಬೇಕು, ತಲೆಯನ್ನು ಹಿಂಭಾಗಕ್ಕೆ ಸ್ವಲ್ಪ ಬಗ್ಗಿಸಿ ಹೃದಯಕ್ಕೆ ರಕ್ತ ಸಂಚರಿಸುವಂತೆ ಏನ್ ಮಾಡಬೇಕು, ಮಾಡಬೇಕು. ಆಮೇಲೆ ನಿಧಾನವಾಗಿ ಏನ್ ಮಾಡಬೇಕು, ಅವನ್ನ ಪುನಶ್ಚೇತಗೊಳಿಸಿದ ತಕ್ಷಣ ಏನ್ ಮಾಡಬೇಕು, ಆಸ್ಪತ್ರೆಗೆ ಕರ್ಕೊಂಡು, ಅಂದ್ರೆ ಸ್ವಲ್ಪ ಕಾಲುಗಳನ್ನು ಮೇಲೆ ಎತ್ಬಿಟ್ಟು ಅಂದ್ರೆ ರಕ್ತಕ್ಕೆ ಇದು ಹೃದಯಕ್ಕೆ ಈ ರಕ್ತ ಸಂಚಾರವನ್ನು ಚಲಿಸುವಾಗ ಏನ್ ಮಾಡ್ಬೇಕು, ನಾವು ಮಾಡಬೇಕು. ಯಾರು ನಿಮ್ಮ ಅಕ್ಕಪಕ್ಕ ನಿಂತಿರ್ತ ಪ್ರೇಯರ್ ಎಲ್ಲ ಆಯ್ತು, ನಿಮ್ಮ ಶಾಲೆಗಳೆಲ್ಲ ಆಯ್ತು, ಮೂರ್ಛೆ ಹೋದ್ರೆ ನೀವೇನ್ ಮಾಡಬೇಕು, ತತ್ಕ್ಷಣಕ್ಕೆ ಈ ತರ ಕ್ರಮಗಳನ್ನ ಕೈಗೊಂಡ್ರೆ ಏನ್ ಮಾಡ್ತಕ್ಕಂಥದ್ದು, ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ದಂಗೆ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಈ ವಿಷ ಸೇವಿಸಿದಾಗ ಯಾವ ರೀತಿ ಅಂತಕ್ಕಂಥದ್ರೆ, ವಿಷ ಪದಾರ್ಥಗಳು ಆಹಾರದ ಮೂಲಕ ಆಗಿರ್ಬೋದು, ಉಸಿರಾಟದ ಮೂಲಕ ಆಗಿರ್ಬೋದು, ಚುಚ್ಚುಮದ್ದುಗಳ ಮೂಲಕ ಆಗಿರ್ಬೋದು, ಕೆಲವು ಸಾರಿ ಏನ್ ಮಾಡ್ತಕ್ಕಂಥದ್ದು ನೇರವಾಗಿ ಏನ್ ಮಾಡ್ತಕ್ಕಂಥದ್ದು ಸೇವಿಸುವ ಮೂಲಕ ದೇಹವನ್ನು ಏನ್ ಮಾಡ್ತಕ್ಕಂಥದ್ದು ಸೇವಿಸ್ತಕ್ಕಂಥ. ಅಂದ್ರೆ ವಿಷ ಅಂತಕ್ಕಂಥದ್ದು ನಾವು ಕುಡಿದ್ರೆ ಅಷ್ಟೇ ಅಲ್ಲ, ಏನ್ ಮಾಡ್ಬೇಕು, ನಮಗೆ ಆಹಾರದಿಂದ ನಾವು ವಿಷ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಸೇರ್ಬೋದು, ಉಸಿರಾಟದ ಮೂಲಕ ಅಂದ್ರೆ ವಾಯು ಮಾಲಿನ್ಯ ಆಗಿರ್ತಕ್ಕಂಥ ಸಮಯದಲ್ಲಿ ವಿಷ ಅಂತಕ್ಕಂಥ ದೇಹ ಸೇರ್ಬೋದು. ಆಮೇಲೆ ಕೆಲವು ಚುಚ್ಚುಮದ್ದುಗಳನ್ನು ನೀಡ್ತಕ್ಕಂಥ ಸಮಯದಲ್ಲಿ ಬೇರೆ ನಮಗೆ ಆಗಿರ್ತಕ್ಕಂಥದ್ದೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಚುಚ್ಚುಮದ್ದುಗಳನ್ನ ಏನ್ ಮಾಡ್ತಕ್ಕಂಥ ನೀಡ್ತಕ್ಕಂಥ ಸಮಯದಲ್ಲಿ ಇಂಥ ಅನೇಕ ರೀತಿಯ ಸಂದರ್ಭದಲ್ಲಿ ವಿಷ ಅಂತಕ್ಕಂಥದ್ದು ಏನಾಗ್ತಕ್ಕಂಥದ್ದು ನಮಗೆ ಸೇರಿಸಬಹುದು. ಅಂದ್ರೆ ಅಂದ್ರೆ ವಿಷ ಕ್ರಿಮಿಗಳಾಗಿರ್ತಕ್ಕಂಥ ಹಾವು, ಚೇಳು, ಜೇನು, ಜೇಡ, ಉಚ್ನಾಯಿ ಇವೆಲ್ಲವೂ ಸಹ ವಿಷವೇ ಆಗಿರ್ತಕ್ಕಂಥದ್ದು, ಹೌದಾನೆ? ಆ ದೃಷ್ಟಿಯಿಂದ ಇಂಥವುಗಳನ್ನೆಲ್ಲ ನಾವೇನ್ ಮಾಡ್ಬೇಕು, ಇಂಥವುಗಳಿಂದ ಬಹಳ ಹುಷಾರಾಗಿರ್ಬೇಕು. ಆಮೇಲೆ ಇಂಥ ಏನಾರು ಆಗಿರ್ತಕ್ಕಂಥ ಸಮಯದಲ್ಲಿ ನಮ್ಗೆ ಯಾವ ರೀತಿ ಉಪಚಾರವನ್ನು ಮಾಡಬೇಕು ಅಂತಕ್ಕಂಥ ಬಹಳ ಮುಖ್ಯ. ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ವಿಷ ಸೇವಿಸಿದಾಗ ವ್ಯಕ್ತಿಗೆ ಏನ್ ಮಾಡ್ಬೇಕು, ವಾಂತಿ ಮಾಡಿಸೋದ್ರಿಂದ ವಿಷದ ತೀಕ್ಷ್ಣತೆಗೆ ಏನ್ ಮಾಡ್ಬೇಕು, ತಪ್ಪಿಸು. ಅಂದ್ರೆ ಏನ್ ಮಾಡ್ಬೇಕು, ಅಲ್ಲಿರ್ತಕ್ಕಂಥ ಕಿರುನಾಲಿಗೆಯನ್ನ ಕಣಕ್ಬೇಕು. ಆಮೇಲೆ ಬೆಚ್ಚಗೆ ಇರ್ತಕ್ಕಂಥ ನೀರಿನಲ್ಲಿ ಏನ್ ಮಾಡ್ಬೇಕು, ಉಪ್ಪನ್ನು ಹಾಕ್ಬಿಟ್ಟು ಏನ್ ಮಾಡ್ಬೇಕು, ವಾಂತಿ ಮಾಡಿಸ್ಬೇಕು. ಯಾರಿಗೆ, ಆ ವಿಷವನ್ನು ಸೇವಿಸ್ತಕ್ಕಂಥ ವ್ಯಕ್ತಿಗೆ. ಅವಾಗ ಏನಾಗುತ್ತೆ, ಅವನ ದೇಹದಲ್ಲಿ ಇರ್ತಕ್ಕಂಥ ವಿಷ ಅಂತಕ್ಕಂಥ ಏನಾಗುತ್ತೆ, ವಾಂತಿ ಮುಖಾಂತರ ಏನಾಗುತ್ತೆ, ಹೊರಗೆ ಬರ್ತಕ್ಕಂಥದ್ದು. ಅವಾಗ ಆ ವಿಷದ ತೀಕ್ಷ್ಣತೆ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದು. ಏನ್ ಮಾಡ್ಬೇಕು, ಫಸ್ಟ್ ನೀವು ಕಿರುನಾಲಿಗೆ ಬೆರಳನ್ನ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ಇಡ್ಬೇಕು. ಅವಾಗ ಏನಾಗುತ್ತೆ, ಕಿರುನಾಲಿ ಮುಟ್ಟಿದ ತಕ್ಷಣ ವಾಮಿಟ್ ಆಗುತ್ತೆ. ಇಲ್ಲ ಅಂದ್ರೆ ಉಪ್ಪು ನೀರಿಗೆ ಸ್ವಲ್ಪ ಬಿಸಿ ಬೆಚ್ಚಗಿರ್ತಕ್ಕಂಥ ಉಪ್ಪ ನೀರಿಗೆ ಉಪ್ಪನ್ನು ಹಾಕಿ ಕುದಿಸಿದ್ರೆ ಸಾಕು, ಏನ್ ಮಾಡ್ತಕ್ಕಂಥದ್ದು ಅವನಿಗೆ ವಾಂತಿ ಆಗ್ತಕ್ಕಂಥದ್ದು. ಆಮೇಲೆ ಧಾರಾಳವಾಗಿ ನೀರನ್ನು ಕುಡಿಸೋದ್ರಿಂದ ತೀಕ್ಷ್ಣ ರೂಪದ ವಿಷಯವನ್ನು ವ್ಯಾಪಿಸೋದನ್ನ ಕಡಿಮೆ ಮಾಡ್ಬೋದು. ಅಂದ್ರೆ ಜಾಸ್ತಿ ನೀರು ಕುಡಿಸ್ಬೇಕು. ಜಾಸ್ತಿ ನೀರು ಕುಡಿಸಿದಾಗ ಏನಾಗುತ್ತೆ, ಆ ವಿಷದ ತೀಕ್ಷ್ಣತೆ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದು. ಅಂದ್ರೆ ನೋಡ್ರಿ, ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಡ್ರಮ್ ನಲ್ಲಿ 10 ಕೊಡ ಇರ್ತಕ್ಕಂಥ ನೀರಲ್ಲಿ 1 ಲೀಟರ್ ವಿಷವನ್ನು ಹಾಕಿದ್ರೆ ಯಾವ ಪ್ರಮಾಣದಲ್ಲಿ ಇರ್ತದೆ, ಅದೇ ಒಂದು ಕೊಡದಲ್ಲಿ 1 ಲೀಟರ್ ವಿಷವನ್ನು ಹಾಕಿದ್ರೆ ಯಾವ ತೀಕ್ಷ್ಣತೆ ಅಂದ್ರೆ ವಿಷದ ತೀಕ್ಷ್ಣತೆ ಜಾಸ್ತಿ ಯಾವ್ದಿರುತ್ತೆ, ಒಂದು ಕೊಡದಲ್ಲಿ ಆಗಿರ್ತಕ್ಕಂಥದ್ದು. 10 ಕೊಡ ನೀರಿರ್ತಕ್ಕಂಥ ಡ್ರಮ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಅದರ ಪ್ರಮಾಣ, ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಹಂಗೆ ಜಾಸ್ತಿ ನೀರನ್ನು ಕುಡಿಸಿದಾಗ ಏನಾಗುತ್ತಪ್ಪ ಅಂದ್ರೆ ದೇಹಕ್ಕೆ ಹೋಗ್ತಕ್ಕಂಥ ವಿಷ ಪ್ರಮಾಣ ಅಂತಕ್ಕಂಥದ್ದು ಏನಾಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ಆಮ್ಲಗಳನ್ನು ಸೇವಿಸಿದಾಗ ಬಾಯಿಯ ಒಳಭಾಗ ಮತ್ತು ತುಟಿಗಳನ್ನು ಏನ್ ಮಾಡ್ತೀವಿ, ಸುಟ್ಟೋಗಿದ್ರೆ ಏನ್ ಮಾಡಬೇಕು, ಅವ್ರನ್ನ ವಾಂತಿ ಮಾಡಿಸಬಾರ್ದು ಅಂತಕ್ಕಂಥ. ಅಂದ್ರೆ ಈ ಮತ್ತೇನಾಗ್ತದೆ, ಇನ್ನೊಂದು ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥ. ಅಂದ್ರೆ ಈ ಬಾಯೆಲ್ಲ ಪೋಟ್ ಬಿದ್ದಂತ ಸಮಯದಲ್ಲಿ ಅವ್ರನ್ನ ವಾಂತಿಯನ್ನ ಮಾಡಿಸ್ಬಾರ್ದು ಅಂತಕ್ಕಂಥದ್ದು. ಸಾಧ್ಯವಾದಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಬೇಗ ವೈದ್ಯರ ಬಳಿ ಏನ್ ಮಾಡ್ಬೇಕು, ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಇಷ್ಟು ಇವತ್ತಿನ ಅಧ್ಯಾಯ ಅಂತಕ್ಕಂಥದ್ದು ಮುಕ್ತಾಯವಾಗಿರ್ತಕ್ಕಂಥದ್ದು. ಇವತ್ತಿನ ಅಧ್ಯಾಯ ಯಾವ್ದಪ್ಪ ಅಂತಂದ್ರೆ 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಅಧ್ಯಾಯ ಅನ್ನೊಂದು ತಾತ್ವಿಕ ಭಾಗ, ಪ್ರಥಮ ಚಿಕಿತ್ಸೆ ಅಂತಕ್ಕಂಥ. ಈ ಪ್ರಥಮ ಚಿಕಿತ್ಸೆ ಬಗ್ಗೆ ಇವತ್ತಿನ ನಾವು ತಿಳ್ಕೊಂಡಿದ್ವಿ. ನೀವು ಹಿಂದಿನ ತರಗತಿಗಳೆಲ್ಲ ಏನ್ ಮಾಡಿದಿರಾ, ಈ ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿದ್ದೀರಾ. ನೋಡಿ, ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಪ್ರಥಮ ಚಿಕಿತ್ಸೆ ನಮಗೆ ಗೊತ್ತಿತ್ತು ಅಂತಂದ್ರೆ ನಾವು ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಾವೇನ್ ಮಾಡ್ಬೋದು, ಮಾಡ್ಬೋದಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಸಹ ರೈತಾಪಿ ವರ್ಗದವರು, ರೈತರ ಮಕ್ಕಳಾಗಿರೋದ್ರಿಂದ ಇಂಥ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಉದಾಹರಣೆಗೆ ಹಾವು ಕಡ್ದಾಗ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ಸುಟ್ಟು ಗಾಯಗಳಾದಾಗ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆಯನ್ನ ನಾವು ನೀಡಬೇಕು, ಆಮೇಲೆ ಕೈಯನ್ನ ಕೊಯ್ಕೊಂಡಿರ್ತೀವಿ ಅಥವಾ ಕರೆಂಟ್ ಶಾಕ್ ಹೊಡ್ಕೊಂಡಿದ್ದಾಗ, ಆಮೇಲೆ ಅನೇಕ
ಈ ವಿಷದಂತುಗಳಿಂದ ಆವ ವಿಷದಂತುಗಳಿಂದ ಕಡಿಸ್ಕೊಂಡಾಗ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ಅಪಘಾತಗಳಾದಾಗ ಪ್ರಥಮ ಚಿಕಿತ್ಸೆ ಯಾವ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ನಮ್ಗೇನಾದ್ರು ಗೊತ್ತಿತ್ತು ಅಂದ್ರೆ ನಿಜವಾಗ್ಲೂ ಸಹ ನಾವು ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೋದಾಗಿರ್ತಕ್ಕಂಥದ್ದು. ನೋಡಿ, ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಜನರೆಲ್ಲ ಅವ್ರಿಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಬಹಳ ಅರಿವಿರ್ತಕ್ಕಂಥದ್ದು. ಅವ್ರು ಏನ್ ಮಾಡ್ತಕ್ಕಂಥದ್ದು, ನಾಟಿ ಔಷಧಿ ಮುಖಾಂತರ ಏನ್ ಮಾಡ್ತಕ್ಕಂಥದ್ದು ಒಂದು ಜೀವವನ್ನು ಉಳಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ಹೌದ್ ತಾನೆ? ಅಂದ್ರೆ ಯಾಕಪ್ಪ ನಾವೆಲ್ಲರೂ ಇದನ್ನ ತಿಳ್ಕೊಬೇಕಪ್ಪ ಅಂದ್ರೆ, ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಅದೊಂದು ಪರ್ಮನೆಂಟ್ ಚಿಕಿತ್ಸೆ ಅಲ್ಲ. ನಾವೇನ್ ಮಾಡ್ಬೋದು, ನಾವು ಈಗ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಚಿಕಿತ್ಸೆ ಅಂತಕ್ಕಂಥದ್ದು ಬೇಗ ಸಿಗಲ್ಲ. ಅದಕ್ಕೋಸ್ಕರ ನಾವು ನಗರ ಪ್ರದೇಶಗಳಿಗೆ ಆಸ್ಪತ್ರೆಗಳಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಂಥ ಪ್ರಥಮ ಚಿಕಿತ್ಸೆಯನ್ನು ನಾವು ಮಾಡ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಸಹ ನಾವು ಆ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಮಕ್ಕಳೇ, ನೀವು ಈ ಪ್ರಥಮ ಚಿಕಿತ್ಸೆ ಅದನ್ನ ನೀವೇನ್ ಮಾಡ್ಬೇಕು, ಬಹಳ ಗಮನ ಇಟ್ಟು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಯಾವ ರೀತಿ ಅದನ್ನ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಅಂತಕ್ಕಂಥದ್ದು ಬಹಳ ನೀವು ಕ್ಲೀನಾಗಿ ನೀಟಾಗಿ ತಿಳ್ಕೋಬೇಕು. ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಆ ಪ್ರಥಮ ಚಿಕಿತ್ಸೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ಪ್ರಥಮ ಚಿಕಿತ್ಸೆಯನ್ನು ಯಾರು ನೀಡ್ತಾರೋ ಅವರಿಗೆ ಜ್ಞಾನ ಗೊತ್ತಿರ್ಬೇಕು. ಹೌದ್ ತಾನೆ? ಆ ಜ್ಞಾನ ಗೊತ್ತಿದ್ದಾಗ ಮಾತ್ರ ಏನಾಗತ್ತಪ್ಪ ಅಂತಂದ್ರೆ ಇಂಥ ಪ್ರಥಮ ಚಿಕಿತ್ಸೆಯ ಒಂದು ಅವಶ್ಯಕತೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗ್ತಕ್ಕಂಥದ್ದು. ಅಂದ್ರೆ ಈ ಅಧ್ಯಾಯದಲ್ಲಿ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಮತ್ತೆ ವಿವಿಧ ರೀತಿಯ ಪ್ರಥಮ ಚಿಕಿತ್ಸೆ ಮಾಡುವ ಕ್ರಮ ಅಂತಕ್ಕಂಥದ್ರೆ, ನೋಡ್ರಿ ಮಕ್ಕಳ, ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಇದೆಯಾ ನಮ್ಗೆಲ್ರಿಗೂ? ಇದೆ ತಾನೆ? ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ ಅದನ್ನ ಪ್ರಥಮ ಚಿಕಿತ್ಸೆ ಮಾಡುವ ಕ್ರಮ ಅಂದ್ರೆ, ಫಸ್ಟ್ ಯಾರು ಪ್ರಥಮ ಚಿಕಿತ್ಸೆಯನ್ನ ಮಾಡ್ತಾರೋ ಆ ವ್ಯಕ್ತಿಗೆ ಆ ಪ್ರಥಮ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಜ್ಞಾನ ಇರಬೇಕು. ಆಮೇಲೆ ಆ ವಿವಿಧ ರೀತಿ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕು, ಅವ್ರಿಗೆ ಜ್ಞಾನ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು. ಈಗ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನ ಏನ್ ಮಾಡೋಣ, ನಾವು ತಿಳ್ಕೋಣ. ಯಾವಪ್ಪ ಅಂದ್ರೆ ನೋಡು, ನಾವು ಮನೆಯಲ್ಲಿ, ಶಾಲೆಯಲ್ಲಿ, ಆಮೇಲೆ ಹೊರಗೆ ಪರಿಸರ ಅನೇಕ ವಿಧವಾಗಿರ್ತಕ್ಕಂಥ ಅಪಘಾತಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಹೌದ್ ತಾನೆ? ನಾವು ಶಾಲೆಯಿಂದ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಬೀಳ್ಬೋದು. ಆಮೇಲೆ ಹೊರ ಪರಿಸರದಲ್ಲಿ ವಿವಿಧ ಅಪಘಾತಗಳಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತಕ್ಕಂಥ ಅಂತಹ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗಾದವರಿಗೆ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅಂತ ಒಂದು ಪ್ರಥಮ ಚಿಕಿತ್ಸೆಯಿಂದ ಅಪಘಾತದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಮತ್ತೆ ಅಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವ ಮತ್ತು ಅದನ್ನ ಏನ್ ಮಾಡ್ಬೇಕು, ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಬಗ್ಗೆ ಏನ್ ಮಾಡೋಣ, ನಾವು ತಿಳ್ಕೊಳ್ಳೋಣ. ಅಂದ್ರೆ ಫಸ್ಟ್ ನಾವು ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಾವೇನ್ ಮಾಡ್ಬೇಕು, ತಿಳ್ಕೋಬೇಕು ಅಂತಕ್ಕಂಥದ್ದು. ಇನ್ನು ಅದರಲ್ಲಿ ಸುಟ್ಟ ಗಾಯಗಳು, ಈ ಸುಟ್ಟ ಗಾಯಗಳು ಯಾವ ರೀತಿ ಆಗ್ತಪ್ಪ ಅಂದ್ರೆ, ದೇಹ ಅಥವಾ ದೇಹದ ಭಾಗಗಳು ಬೆಂಕಿಯ ಬಿಸಿಯಾದ ಲೋಹಗಳ ಅಥವಾ ರಾಸಾಯನಿಕಗಳ ಆಮ್ಲಗಳ ವಿದ್ಯುತ್ ಸಂಪರ್ಕ ಹೊಂದಿದಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ಸುಟ್ಟು ಗಾಯಗಳಾಗ್ತಕ್ಕಂಥ ಸಂಭವಗಳನ್ನ ಏನ್ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ. ಹೋಗ್ತಾನೆ? ಅಂದ್ರೆ ನೋಡ್ರಿ, ಬೆಂಕಿಯಲ್ಲಿ ನಾವು ಏನಾದ್ರು ಮಾಡ್ತಿರ್ತಕ್ಕಂಥ ಬೆಂಕಿ ಸುಟ್ಟಾಗ ಏನಾಗುತ್ತೆ, ಅಲ್ಲಿ ಈ ಸುಡ್ತಕ್ಕಂಥದ್ದು ಗಾಯ ಆಗ್ತಕ್ಕಂಥದ್ದು, ಲೋಹಗಳು, ಇಂದ ಅನೇಕ ರೀತಿಯಾಗಿರ್ತಕ್ಕಂಥ ನಮಗೆ ಸುಟ್ಟು ಗಾಯಗಳಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ನೋಡ್ಬೋದು. ಇದರ ಜೊತೆಗೆ ದೀಪಾವಳಿ ಹಬ್ಬ ಇನ್ನಿತರ ಸಂದರ್ಭದಲ್ಲಿ ಪಟಾಕಿನ ಅಜಾಗರೂಕತೆಯಿಂದ ಏನ್ ಮಾಡ್ತಕ್ಕಂಥದ್ದು ಸಿಡಿಸಿದಾಗ, ಮತ್ತೆ ಮನೆಯಲ್ಲಿ ಅಡಿಗೆ ಬಳಸ್ತಕ್ಕಂಥ ಸ್ಟವ್ಗಳನ್ನು ಏನ್ ಮಾಡ್ತಕ್ಕಂಥ ಸುಟ್ಟಗಳಾಗ್ತಕ್ಕಂಥ ಅಡಿಗೆ ಮಾಡ್ತಕ್ಕಂಥ ಸಮಯದಲ್ಲಿ ಏನ್ ಮಾಡ್ತಕ್ಕಂಥ ಸುಟ್ಟಗಾಯಗಳಾಗ್ತಕ್ಕಂಥದ್ದು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಹೌದಾನೆ? ದೀಪಾವಳಿ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು, ಕೈಯಲ್ಲಿ ಪಟಾಕಿ ಹಿಡ್ಕೊಂಡು ಹೊಡಿತಕ್ಕಂಥದ್ದು. ಹೌದಾನೆ? ಆಮೇಲೆ ಏನೇನು ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಅಜಾಗರೂಕತೆಯಿಂದ ಏನಾಗ್ತಕ್ಕಂಥದ್ದು ನಮಗೆ ಸುಟ್ಟಗಾಯಗಳು ಏನ್ ಮಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಕೆಲವು ಸಾರಿ ಸುಟ್ಟಗಾಯಗಳಿಂದ ಅಂಗಾಂಗ ನ್ಯೂನತೆ ತೀವ್ರವಾಗಿರ್ತಕ್ಕಂಥ ಗಾಯಗಳಾಗ್ತಕ್ಕಂಥದ್ದು ಸಹ ಏನ್ ಮಾಡ್ತಕ್ಕಂಥ ಇಲ್ಲಿ ನೋಡ್ಬೋದಾಗಿದೆ. ಅಂದ್ರೆ ಅಂಗಾಂಗ ನ್ಯೂನತೆ ಆಗ್ತಕ್ಕಂಥದ್ದು ನೀವು ನೋಡಿದ್ರ ಟಿವಿಗಳಲ್ಲೆಲ್ಲ, ಈ ದೀಪಾವಳಿ ಹಬ್ಬಗಳ ಸಮಯದಲ್ಲಿ ಎಷ್ಟೋ ಮಕ್ಕಳು ಕಣ್ಣುಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಹೌದಾನೆ? ಆಮೇಲೆ ತೀವ್ರತರವಾಗಿರ್ತಕ್ಕಂಥ ಗಾಯಗಳಾಗ್ತಕ್ಕಂಥ ಕೈಗಳು, ಬೆರಳುಗಳೆಲ್ಲ ಕಟ್ಟಾಗ್ತಕ್ಕಂಥದ್ದು, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಅಂಗಾಂಗ ನ್ಯೂನತೆ ಮತ್ತು ತೀವ್ರ ಗಾಯಗಳಾಗ್ತಕ್ಕಂಥದ್ದು ನಾವೇನ್ ಮಾಡ್ಬೋದು, ಇಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಸುಟ್ಟ ಗಾಯಕ್ಕೆ ಯಾವ ರೀತಿ ಉಪಚಾರವನ್ನ ಮಾಡ್ತೀರಾ ಅಂತಕ್ಕಂಥದ್ದು, ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಸುಟ್ಟ ಭಾಗವನ್ನು ಏನ್ ಮಾಡ್ಬೇಕು, ಕಾಳಜಿಯಿಂದ ಏನ್ ಮಾಡ್ಬೇಕು, ಅದನ್ನ ಉಪಚರಿಸ್ಬೇಕು. ಅದನ್ನು ಬಹಳ ಕೇರ್ ಆಗಿ ಏನ್ ಮಾಡ್ಬೇಕು, ಉಪಚರಿಸ್ಬೇಕು. ಆಮೇಲೆ ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಏನ್ ಮಾಡ್ಬೇಕು, ಓಡಬಾರ್ದು.
ಗಾಬರಿಯಿಂದ ಓಡಿದ್ರೆ ಏನಾಗತ್ತಪ್ಪ ಅಂದ್ರೆ ಬೆಂಕಿಯನ್ನು ಜಾಸ್ತಿ ಹೊತ್ಕೊಂಡ್ಬಿಟ್ಟು ನಮ್ಮ ದೇಹ ಸುರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಆಮೇಲೆ ವ್ಯಕ್ತಿಯನ್ನು ನೆಲದ ಮೇಲೆ ಅಂಗಾತವಾಗಿ ಮಲಗಿಸಿ ಆತಿಥ್ಯ ಮಾಡಬೇಕು, ಹೊರಳಾಡಿಸ್ಬೇಕು. ಯಾಕಪ್ಪ ಅಂದ್ರೆ ಆ ಬೆಂಕಿ ಅಂತಕ್ಕಂಥ ನೆನ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವೇನ್ ಮಾಡ್ಬೇಕು, ಅವನ್ನ ಹೊರಳಾಡಿಸ್ಬೇಕು. ಆಮೇಲೆ ಹತ್ರ ಇರ್ತಕ್ಕಂಥ ವ್ಯಕ್ತಿಗಳನ್ನ ದಪ್ಪನೆಯ ಬಟ್ಟೆ ಮತ್ತು ಕಂಬಳಿಯನ್ನು ಸುತ್ತಿ ಅವನ್ನೇ ಮಾಡಬೇಕು, ನೆಲದ ಮೇಲೆ ಉಲ್ಲಾಡಿಸ್ಬೇಕು. ಹೌದಾನೆ, ಬರೀ ಅಂತಿದ್ದದಲ್ಲ, ಕಾಟನ್ ಕಂಬಳಿಯನ್ನು ಉಪಯೋಗಿಸಿ ಇದು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಆ ಕಂಬಳಿ ಅಂತಕ್ಕಂಥದ್ದು ಆ ದೇಹಕ್ಕೆ ಅಂಟ್ಕೊಳಲ್ಲ. ಈ ನೈಲಾನ್ ಬಟ್ಟೆಗಳನ್ನು ತಗೊಂಡು ನೀವೆಲ್ಲರೂ ಉಡ್ಸಿದ್ದೇ ಆದ್ರೆ ಅದೇನಾಗುತ್ತೆ, ಆ ದೇಹಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕಂಬಳಿಯನ್ನು ಏನ್ ಮಾಡ್ಬೇಕು, ಸುತ್ತಿ ಏನ್ ಮಾಡ್ಬೇಕು, ಓಡಾಡಿಸ್ಬೇಕು. ನೆಕ್ಸ್ಟ್, ಬೆಂಕಿಗೆ ತಗುಲಿದ ಬಟ್ಟೆಗಳನ್ನು ಜಾಗರೂಕತೆಯಿಂದ ದೇಹದಿಂದ ಏನ್ ಮಾಡ್ಬೇಕು, ಬಿಡಿಸ್ಬೇಕು. ಅಂತಂದ್ರೆ ಈ ಬೆಂಕಿಗೆ ತಗುಲಿರ್ತಲ್ಲ ಅದನ್ನೇ ಮಾಡಬೇಕು, ಎಲ್ಲಿ ಬರುತ್ತೋ ಅಷ್ಟೇ ಮಾಡಬೇಕು, ಕಟ್ 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 ಮಾಡಿ ತೆಗಿಬೇಕು. ನಾವೇನ್ ಮಾಡತಕ್ಕಂಥದ್ದು, ಜೋರ ಕೀಳ್ತಕ್ಕಂಥದ್ದಾಗ್ಲಿ, ಆ ಚರ್ಮ ಎಲ್ಲ ಕಿತ್ಕೊಂಬರಂಗೆ ಅಷ್ಟು ಬಟ್ಟೆನ ಬಿಡಿಸ್ಲಿಕ್ಕೆ ಹೋಗ್ಬಾರ್ದು. ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಏನ್ ಮಾಡ್ಬೇಕು, ಅಂಟಿಕೊಂಡಿರ್ತಕ್ಕಂಥ ಬಟ್ಟೆಗಳನ್ನ ಬೇರ್ಪಡಿಸಿ ಏನ್ ಮಾಡ್ಬೇಕು, ಕತ್ತರಿಂದ ಏನ್ ಮಾಡ್ಬೇಕು, ಅದನ್ನ ತೆಗಿಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಗಾಯದಿಂದ ಉಂಟಾಗ್ತಕ್ಕ ಬೊಬ್ಬೆಗಳನ್ನ ಸೀಳಬಾರ್ದು. ಅಂದ್ರೆ ನಾವೇನಾಗ್ತೀವಿ, ಬೊಬ್ಬೆಗಳು ಬಂದ ತಕ್ಷಣ ಏನ್ ಮಾಡ್ತೀವಿ, ಅದ್ ಮುಟ್ಕೊಂಡು ಏನ್ ಮಾಡ್ತೀವಿ, ಅದು ಸೀಳೆ ಏನ್ ಮಾಡ್ತಕ್ಕಂಥ ಒಡೆದಾಕ್ತಿವಿ. ಹೌದಾನೆ, ಹಂಗೆ ಯಾವ ತರ ಮಾಡಬಾರ್ದು. ಏನ್ ಮಾಡ್ತಕ್ಕಂಥ ಬೊಬ್ಬೆಗಳು ತಂತಾನೆ ಏನಾಗಬೇಕವ ಬತ್ತಿ ಹೋಗ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ತಕ್ಷಣವೇ ತಣ್ಣೀರಿಂದ ಏನ್ ಮಾಡಬೇಕು, ತೊಳಿಬೇಕು. ನಂತರ ಗಾಯಕ್ಕೆ ಸೋಡಿಯಂ ಬೈಕಾರ್ಬೊನೇಟ್ ದ್ರಾವಣವನ್ನು ಮಾಡಬೇಕು, ಲೇಪಿಸಬೇಕು. ಅಂದ್ರೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಮಾಡಬೇಕು, ಕ್ಲೀನ್ ಆಗಿ ತೊಳೆದ್ಬಿಟ್ಟು ಈ ಬರ್ನಾಲ್ ಅಂತ ಒಂದು ಕ್ರೀಮ್ ಬರುತ್ತೆ, ಅದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಅಂತಕ್ಕಂಥ ಒಂದು ದ್ರಾವಣ ಇರೋದ್ರಿಂದ ಅದು ಲೇಪಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಅದನ್ನ ಕಾಯವನ್ನ ಕ್ಯೂರನ್ನ ಮಾಡಬಹುದು. ಅಂದ್ರೆ ಈಗ ಬಹಳ ಜನ ನೋಡ್ತಾ ಇದೀವಿ, ಈ ಪೇಸ್ಟ್ ಅನ್ನ ಹಚ್ಚತಕ್ಕಂಥ ಸುಟ್ಟ ಗಾಯಗಳಿಗೆ, ಅದರಿಂದ ಕ್ಯೂರ್ ಆಗ್ತಕ್ಕಂಥ ಒಂದು ನಾವು ನೋಡ್ತಾ ಇರ್ತಕ್ಕಂಥದ್ದು. ಹೌದಾನೆ, ಈಗ ಬರ್ನಾಲ್ ಇಲ್ಲ ಅಂತಕ್ಕಂಥ ಸಮಯದಲ್ಲಿ ನೀವು ನಿಮ್ಮ ಮನೇಲಿ ಬಳಸ್ತಕ್ಕಂಥ ಪೇಸ್ಟ್ ಅನ್ನು ಹಚ್ಚಿದ್ರು ಸಹ ಅದು ವಾಸಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಗಾಯಾಳುಗಳಿಗೆ ಮುಲಾಮನ್ನು ನವಿರಾಗಿ ಗಾಯ ಮಾಸುವವರೆಗೆ ಏನ್ ಮಾಡ್ಬೇಕು, ಹಚ್ಬೇಕು. ನಿಧಾನವಾಗಿ ಅದು ವಾಸಿ ಆಗೋವರೆಗೂ ಸಹ ಏನ್ ಮಾಡ್ಬೇಕು, ಅದನ್ನ ಹಚ್ಕೊಂತ ಏನ್ ಮಾಡ್ಬೇಕು, ಇರಬೇಕು. ಆಮೇಲೆ ಅಪಘಾತಕ್ಕೆ ಒಳಗಾದ ವ್ಯಕ್ತಿಯು ನಿಶಕ್ತನಾಗಿದ್ರೆ ಬಿಸಿ ಪಾನೀಯವನ್ನು ನೀಡಬೇಕು, ಅವನಿಗೆ ನೀಡಬೇಕು. ಅಂದ್ರೆ ಅವನು ಸುಸ್ತಾಗಿದ್ರೆ, ಬಹಳ ಕೈ ಮೈ ಎಲ್ಲ ಸುಟ್ಟಿದ್ದಾಗ ಏನಾಗುತ್ತೆ, ಅವನಿಗೆ ಅಂತ ಸಮಯದಲ್ಲಿ ಬಿಸಿ ಪಾನೀಯವನ್ನು ಏನ್ ಮಾಡ್ಬೇಕು, ಅವನಿಗೆ ಸುಟ್ಟ ಗಾಯ ಆಗಿರ್ತಲ್ಲ ಅವನಿಗೆ ಏನ್ ಮಾಡ್ಬೇಕು, ನೀಡಬೇಕು ಅಂತಕ್ಕಂಥದ್ದು. ಇಷ್ಟೇನಪ್ಪ ಅಂದ್ರೆ ಸುಟ್ಟ ಗಾಯಕ್ಕೆ ಉಪಚಾರ. ನೆಕ್ಸ್ಟ್, ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಹೋಗುವುದು. ನೀವೆಲ್ಲ ನೋಡಿದ್ರ ಪ್ರಜ್ಞೆ ಯಾವ ರೀತಿ ತಪ್ತಾರೆ, ಮೂರ್ಛೆ ಹೋಗ್ತಾರೆ. ನೀವೆಲ್ಲ ಪ್ರೇಯರ್ ನಡೀತಾ ಇರ್ಬೇಕಾದ್ರೆ ಸಮಯದಲ್ಲಿ ಹಂಗೆ ಪ್ರಜ್ಞೆ ಹೋಗ್ಬಿಡ್ತಾರೆ, ಕೆಲವರು ಹಂಗೆ ಬೀಳ್ತಾರೆ. ಹೌದಾನೆ, ಅದೊಂದು ಹಲವಾರು ಕಾರಣಗಳಿರ್ತಕ್ಕಂಥ ಪ್ರಜ್ಞೆ ತಪ್ಪಲಿಕ್ಕೆ. ಅಂದ್ರೆ ಶರೀರವು ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ತಪ್ಪತಕ್ಕಂಥದ್ದು. ಯಾಕಪ್ಪ ಅಂದ್ರೆ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿಗೆ ಏನ್ ಮಾಡ್ತೀವಿ ನಾವು, ಈ ಪ್ರಜ್ಞೆ ತಪ್ಪುವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದ್ರೆ ಪ್ರಜ್ಞೆ ತಪ್ಪಿದಾಗ ದೇಹ ನಿದ್ರೆಯಲ್ಲಿರುವಂತೆ ಗೋಚರಿಸಿದರೂ ಸಹ ಯಾವುದೇ ರೀತಿಯ ಚಲನೆಗಳು ತೋರ್ಪಡಿಸುವುದಿಲ್ಲ. ಅಂದ್ರೆ ಯಾವಾಗ ತನ್ನ ಪ್ರಜ್ಞೆಯನ್ನ ಶಕ್ತಿಯನ್ನು ಕಳೆದುಕೊಳ್ತಾನ ಅವಾಗ ಪ್ರಜ್ಞೆ ತಪ್ತಾನೆ. ಯಾಕಪ್ಪ ಅಂದ್ರೆ ತನ್ನ ದೊಡ್ಡ ಮೆದುಳು ತನ್ನ ಕಾರ್ಯವನ್ನೇ ಮಾಡ್ತದೆ, ಅದು ನಿಲ್ಲಿಸಿದಾಗ ಏನಾಗ್ತದಪ್ಪ ಅಂದ್ರೆ ಪ್ರಜ್ಞೆ ತಪ್ಪಿಸ್ತಕ್ಕಂಥ ಒಂದು ಸ್ಥಿತಿ. ಅಂದ್ರೆ ಅವಾಗ ಹೆಂಗಿರ್ತಾರಪ್ಪ ಅಂದ್ರೆ ದೇಹ ನಿಯಂತ್ರಣದಲ್ಲಿರುವಂತೆ ಗೋಚರಿಸಿದ್ರು ಸಹ ಅವ್ರು ಯಾವ ರೀತಿ ಆಗಿರ್ತಕ್ಕಂಥ ಒಂದು ಚಲನೆಗಳನ್ನಾಗಲಿ ಅವ್ರು ಏನ್ ಮಾಡ್ತಕ್ಕಂಥದ್ದು ತೋರ್ಪಡಿಸಲ್ಲ. ನೀವು ನೋಡಿದ್ರ ಪ್ರೇಯರ್ ಅಲ್ಲಿ ಆಗ್ಬೋದು, ಅಥವಾ ನಾವು ಊಟ ಮಾಡದಿರ್ತಕ್ಕಂಥ ಸಮಯದಲ್ಲಿ ಏನಾಗ್ತದೆ, ನಮಗೆ ಈ ತಲೆ ತಿರುಗಿ ಬಿದ್ಬಿಡ್ತೀವಿ. ಹೌದಾನೆ, ಜಾಸ್ತಿ ಬಿಸಿಲಿದ್ದಾಗ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಸಹ ಏನ್ ಮಾಡ್ತೀವಿ ನಾವು, ತಲೆ ತಿರುಗಿ ಬೀಳ್ತಕ್ಕಂಥದ್ದು. ಇಂಥ ಅನೇಕ ಕಾರಣಗಳಿಂದ ಏನಪ್ಪ ಅಂದ್ರೆ ಇಂಥ ಪ್ರಜ್ಞೆ ಸ್ಥಿತಿಯನ್ನು ನಾವು ತಲುಪಲಿಕ್ಕೆ ಏನಾಗ್ತದೆ, ಕಾರಣ ಆಗ್ತದೆ. ಯಾವಪ್ಪ ಅಂದ್ರೆ ಯಾವ ರೀತಿ ಪ್ರಜ್ಞೆ ತಪ್ಪ ಕಾರಣ ಏನಪ್ಪ ಅಂದ್ರೆ ವ್ಯಕ್ತಿ ವಿಷ ಪ್ರಾಶಾನವನ್ನು ಕುಡಿದಾಗ, ಅಂದ್ರೆ ಈ ವಿಷವನ್ನ ಕುಡಿದಾಗ ಏನಾಗತ್ತಪ್ಪ ಅಂದ್ರೆ ಅವನಿಗೆ ಈ ಪ್ರಜ್ಞೆ ತಪ್ಪತಕ್ಕಂಥ, ಅವನಿಗೆ ಇದೇ ಇರಲ್ಲ, ಏನಪ್ಪಾ ಅಂದ್ರೆ ಎಚ್ಚರಣೆ ಇರಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ತಪ್ಪತಕ್ಕಂಥದ್ದು ಯಾರಿಗೆ, ಈ ವಿಷವನ್ನ ಕುಡಿದಿರ್ತಕ್ಕಂಥ ವ್ಯಕ್ತಿ. ಅದ್ರ ಜೊತೆಲಿ ಅತಿಯಾಗಿರ್ತಕ್ಕಂಥ ಮದ್ಯಪಾನ, ಈ ಅತಿಯಾಗಿರ್ತಕ್ಕಂಥ ಮದ್ಯಪಾನವನ್ನು ಮಾಡಿರ್ತಕ್ಕಂಥವ್ರು ನೋಡ್ರಿ, ಅವ್ರಿಗೆ ಚರಂಡಿ ಯಾವುದು, ಮನೆ ಯಾವುದು, ನೆಲ ಯಾವುದು, ಹೊರಗಳದ್ದು ಯಾವುದು, ರೋಡ್ ಯಾವುದು ಗೊತ್ತೇ ಇರಲ್ಲ. ಯಾರಿಗೆ, ಈ ಅತಿಯಾಗಿರ್ತಕ್ಕಂಥ ಮದ್ಯಪಾನ ಮಾಡಿದವ್ರಿಗೆ. ಹೌದ್ ತಾನೆ, ಹಂಗೆ ಅದ್ರ ಜೊತೆಗೆ ತಲೆಗೆ ತೀವ್ರವಾಗಿರ್ತಕ್ಕಂಥ ಹೊಡೆತ ಬಿದ್ದಾಗ, ನಾವೇನಾದ್ರು ಆಕ್ಸಿಡೆಂಟ್ ಆದಾಗ ಜಾಸ್ತಿ ಹೊಡೆತ ಬಿದ್ದಾಗ ಏನಾಗ್ತಪ್ಪ ಅಂದ್ರೆ ನಮಗೆ ಪ್ರಜ್ಞೆ ತಪ್ಪತಕ್ಕಂಥ ಸ್ಥಿತಿ ಬರ್ತಕ್ಕಂಥದ್ದು. ಆಮೇಲೆ ಮಾರಣಾಂತಿಕ ಗಾಯ, ಅಂದ್ರೆ ಏನಾರು ಈ ಅಪಘಾತಗಳಾಗಿರ್ತಕ್ಕಂಥ ಸಮಯದಲ್ಲಿ ಮಾರಣಾಂತಿಕ ಗಾಯ ಆಗಿದ್ರೆ ಅವಾಗಲೂ ಸಹ ಅಂದ್ರೆ ನಮ್ಮ ದೇಹದಿಂದ ಬ್ಲಡ್ ಬಹಳ ಹೋಗಿದ್ದಾಗ ಏನಾಗ್ತದೆ,
ಪ್ರಜ್ಞೆಗೆ ತಗ್ಸ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ಕೂಡ ಅಂದ್ರೆ ಅತಿಯಾಗಿರ್ತಕ್ಕಂಥ ರಕ್ತಸ್ರಾವದಿಂದನೂ ಆಮೇಲೆ ಬಿಸಿಲಿನ ಜಳದಿಂದನೂ ಸಹ ಏನ್ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಜ್ಞೆ ತಪ್ಪ. ಅಂದ್ರೆ ಜಾಸ್ತಿ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಅಂತಕ್ಕಂಥ ಹೊರಗೋಯ್ತು ಅಂತಂದ್ರೆ ನಾವು ಆಟೋಮೆಟಿಕ್ ಆಗಿ ಏನಾಗ್ತೀವಿ, ನಾವಿಲ್ಲಿ ಪ್ರಜ್ಞೆಯನ್ನು ತಪ್ತೀವಿ. ಆಮೇಲೆ ಜಾಸ್ತಿ ಬಿಸಿಲಿದ್ರು ಸಹ ಏನ್ ಮಾಡ್ತೀವಿ ನಾವು ಈ ಪ್ರಜ್ಞೆಯನ್ನು ತಪ್ಪತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಅಂದ್ರೆ ಇನ್ನು ಹಲವಾರು ರೀತಿಯಲ್ಲಿ ಏನ್ ಮಾಡ್ತಕ್ಕಂಥದ್ದು ಈ ಪ್ರಜ್ಞಾ ತಪ್ಪತಕ್ಕಂಥ ಸ್ಥಿತಿಗೆ ಏನ್ ಮಾಡ್ತೀವಿ ನಾವು ಹೋಗ್ತಕ್ಕಂಥದ್ದು ನಾವೆಲ್ಲರೂ ಸಹ ಇಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಈ ಪ್ರಜ್ಞೆ ತಪ್ಪದಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳು ಅಂದ್ರೆ ಯಾವ ಪ್ರಜ್ಞೆ ತಪ್ಪಿದೆ ಅಂತ ನಾವ್ ಹೆಂಗ್ ಕಂಡು ಹಿಡಿಬೇಕಪ್ಪ ಅಂದ್ರೆ ನಾವು ಮುಖ ಏನಾಗಿರ್ತಕ್ಕ ಕೆಂಪು ಇರುತ್ತೆ, ಕೆಂಪಾಗಿರ್ತಕ್ಕಂಥದ್ದು, ಆಮೇಲೆ ಮುಖ ಬಿಳಿಚ್ಕೊಳ್ತಕ್ಕಂಥದ್ದು, ಆಮೇಲೆ ಮುಖ ಅಂತಕ್ಕಂಥ ನೀಲಿ ಬಣ್ಣಕ್ಕೆ ತಿರ್ತಕ್ಕಂಥದ್ದು, ಕೆಂಪು ಮತ್ತೆ ನೀಲಿ ಬಣ್ಣಕ್ಕೆ, ಆಮೇಲೆ ಉಸಿರಾಟದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು, ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು, ಇವಷ್ಟು ಲಕ್ಷಣಗಳು ಸಹ ಈ ಪ್ರಜ್ಞೆ ತಪ್ಪತಕ್ಕಂಥದ್ದನ್ನು ನಾವೀಗ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು. ಅಂದ್ರೆ ನೀವು ಏನಾದ್ರು ಪ್ರಥಮ ಚಿಕಿತ್ಸೆ ನೀಡಬೇಕು ಅಂದ್ರೆ ಆ ವ್ಯಕ್ತಿಯಲ್ಲಿ ಏನ್ ಮಾಡ್ಬೇಕು, ನೀವು ಫಸ್ಟ್ ಲಕ್ಷಣಗಳನ್ನ ಕಂಡುಹಿಡಿಬೇಕು. ಅವನಿಗೆ ಪ್ರಜ್ಞೆ ತಪ್ಪಿರುತ್ತೆ, ನೀವು ಇನ್ನೊಂದು ಯಾವ್ದಾದ್ರು ಏನ್ ಮಾಡ್ತಕ್ಕಂಥದ್ದು ಈ ಪ್ರಥಮ ಚಿಕಿತ್ಸೆ ನೀಡ್ತಕ್ಕಂಥದ್ದು ಆ ರೀತಿ ಆಗ್ಬಾರ್ದಾಗಿರ್ತಕ್ಕಂಥ. ಅಂದ್ರೆ ಮೊದಲನೇದಾಗಿ ಯಾರು ಪ್ರಥಮ ಚಿಕಿತ್ಸೆ ನೀಡ್ತಾರೋ ಆ ವ್ಯಕ್ತಿಯಲ್ಲಿ ಧೈರ್ಯ ಇರಬೇಕು. ಆಮೇಲೆ ಆ ಪ್ರಥಮ ಚಿಕಿತ್ಸೆ ನೀಡ್ತಕ್ಕಂಥ ವ್ಯಕ್ತಿ ನೀಟಾಗಿ ಆ ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವಾಗ ಮಾತ್ರ ಅವನು ಪ್ರಥಮ ಚಿಕಿತ್ಸೆ ನೀಡಿದಾಗ ಮಾತ್ರ ಏನಾಗುತ್ತೆ, ಯಶಸ್ವಿ ಆಗ್ತಕ್ಕಂಥದ್ದು. ಅಂದ್ರೆ ಫಸ್ಟ್ ಅವನಿಗೆ ಧೈರ್ಯವನ್ನು ತುಂಬಬೇಕು. ತದನಂತರ ಏನ್ ಮಾಡ್ಬೇಕು, ಅವನಿಗೆ ಈ ರೀತಿ ಹಂತ ಹಂತವಾಗಿ ಪ್ರಥಮ ಚಿಕಿತ್ಸೆ ನೀಡ್ತಾ ಬಂದ್ರೆ ನಿಜವಾಗ್ಲೂ ಸಹ ಅವನ ಪ್ರಾಣವನ್ನು ನಾವು ಉಳಿಸ್ಬೋದು. ಅದು ಬಿಟ್ಬಿಟ್ಟು ನೀವು ಪ್ರಥಮ ಚಿಕಿತ್ಸೆ ನೀಡ್ತಕ್ಕಂಥವ್ರಿಗೆ ಧೈರ್ಯ ಇಲ್ಲ, ಅವ್ನಿಗೆ ಸರಿಯಾಗಿ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಇಲ್ಲ ಅಂದಾಗ ಇನ್ನೊಂದು ರೀತಿಯಾಗಿರ್ತ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥದ್ದು. ಅಂದ್ರೆ ಉದಾಹರಣೆಗೆ ಅವನಿಗೆ ಹಾವು ಕಚ್ಚಿರುತ್ತೆ, ಹಾವು ಕಚ್ಚಿದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನೀವು, ಅದೇನ್ ಸಣ್ಣ ಹಾವು ಒಂಥರ ವಿಷಕಾರಿ ಹಾವಲ್ಲ, ಏನು ಆಗಲ್ಲ, ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ ಅಂತ ಏನ್ ಮಾಡ್ಬೇಕು, ನಾವು ಧೈರ್ಯವನ್ನು ತುಂಬಬೇಕು. ಅದನ್ನ ಬಿಟ್ಬಿಟ್ಟು ಅದು ದೊಡ್ಡ ಕಾಳಿಂಗ ಸರ್ಪ, ನಾಗರಾವು, ಇನ್ನೊಂದು ಗಳಿಗೆ ಇದೆ ಅಂತ ಅವನಿಗೆ ಭಯವನ್ನು ಹುಟ್ಟಿಸಿದಾಗ ಏನಾಗುತ್ತೆ, ಅವನು ಆಟೋಮೆಟಿಕ್ ಆಗಿ ಏನಾಗ್ತಾನೆ, ಅಲ್ಲೇ ತೀರಿ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಮಕ್ಕಳೇ ಪ್ರಥಮ ಚಿಕಿತ್ಸೆಯನ್ನು ಯಾರು ನೀಡ್ತೀರೋ ಅವರಲ್ಲಿ ಆ ಪರಿಪೂರ್ಣ ಜ್ಞಾನ ಇರಬೇಕು. ಆಮೇಲೆ ಆ ವ್ಯಕ್ತಿಗೆ ಧೈರ್ಯವನ್ನು ತುಂಬಬೇಕು, ಅವಾಗ ಮಾತ್ರ ಅವನು ಉಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾದ್ರೆ ಈ ಪ್ರಜ್ಞೆ ತಪ್ಪದವ್ರಿಗೆ ಏನೇನು ಉಪಚಾರವನ್ನ ಮಾಡಬೇಕು ಅಂತಕ್ಕಂಥದ್ದು, ಅವನೇನ್ ಮಾಡ್ಬೇಕು, ಬೇಗ ನಾವು ಅದಕ್ಕೆ ಪ್ರಥಮ ಚಿಕಿತ್ಸೆಗೆ ಸಿಗಕ್ಕಿಂತ ಮುಂಚೆ ಮಾಡ್ಬೇಕು, ಶೀಘ್ರವಾಗಿ ಏನ್ ಮಾಡ್ಬೇಕು, ಅವ್ರನ್ನ ವೈದ್ಯರನ್ನ ಕರೆಸ್ಬೇಕು ಅಂತಕ್ಕಂಥದ್ದು. ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರಿಗೆ ವೈದ್ಯರು ಬರ್ತಕ್ಕಂಥದ್ದು ಕಷ್ಟ. ಆ ದೃಷ್ಟಿಯಿಂದ ನಾವೇ ಏನ್ ಮಾಡ್ಬೇಕು, ನಗರ ಪ್ರದೇಶಗಳಿರ್ತಕ್ಕಂಥ ಹಾಸ್ಪಿಟಲ್ಗಳಿಗೆ ಏನ್ ಮಾಡ್ಬೇಕು, ಬೇಗ ಏನ್ ಮಾಡ್ಬೇಕು, ಈ ಪ್ರಜ್ಞೆ ತಪ್ಪಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಈ ಮೂರ್ಛೆ ಹೋದಂತ ವ್ಯಕ್ತಿಯನ್ನ ಅಂಗಾತವಾಗಿ ಮಲಗಿಸ್ಬೇಕು. ಅಂಗಾತ ಅಂದ್ರೆ ಗೊತ್ತಿದೆ ತಾನೆ, ಅಂಗಾತವಾಗಿ ಮಲಗಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ಅವನ ಒಂದು ಕಂಟ್ರೋಲಿಗೆ ಏನ್ ಮಾಡ್ಬೋದು, ತರಬಹುದಾಗಿರ್ತಕ್ಕಂಥ. ಅಂದ್ರೆ ಮುಖವು ಕೆಂಪಾಗಿದ್ದರೆ ವ್ಯಕ್ತಿಯ ತಲೆಯನ್ನು ಎತ್ತಿಡಿಬೇಕು. ಒಂದ್ ಸ್ವಲ್ಪ ಏನ್ ಮಾಡ್ಬೇಕು, ವ್ಯಕ್ತಿಯ ತಲೆಯನ್ನು ಏನ್ ಮಾಡ್ಬೇಕು, ಸ್ವಲ್ಪ ಮೇಲಕ್ಕೆ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಮಾಡಬೇಕು. ನೆಕ್ಸ್ಟ್ ವ್ಯಕ್ತಿಯು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಅಂದ್ರೆ ವಾಂತಿ ಗಿಂತಿ ಮಾಡ್ತಿದ್ರೆ ಆ ಕಡೆ ಈ ಕಡೆ ಪಕ್ಕಕ್ಕೆ ಏನ್ ಮಾಡ್ಬೇಕು, ಬಾಗಿಸ್ಬೇಕು ಅಂತ. ಆಮೇಲೆ ಮುಖವು ಬಿಳಿಚಿಕೊಂಡಿದ್ದರೆ ಹಿಂದಕ್ಕೆ ಅಥವಾ ಕೆಳಕ್ಕೆ ಬಾಗಿಸಬೇಕು. ಅಂಗೈ ಮತ್ತು ಪಾದಗಳನ್ನ ಕೈಗಳಿಂದ ಉಜ್ಜಿ ಶಾಖವನ್ನು ಉಂಟು ಮಾಡಬೇಕು. ಅಂದ್ರೆ ಕೈಗಳನ್ನ ಒಂದಕ್ಕೊಂದು ಹಾಕಿ ಉಜ್ಜಬೇಕು, ಕಾಲುಗಳನ್ನ ಅಂದ್ರೆ ಶಾಖವನ್ನು ಏನ್ ಮಾಡ್ಬೇಕು, ಅವನಿಗೆ ಉಂಟಾಗಬೇಕು. ಆ ರೀತಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಖವು ಬಿಳಿಸಿಕೊಂಡಿದ್ದಾಗ ಏನ್ ಮಾಡ್ಬೇಕು, ನಾವು ಮಾಡ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಕೃತಕ ಉಸಿರಾಟ ಏನ್ ಮಾಡ್ಬೇಕು, ನಾವು ನಡೆಸಬೇಕು. ಅಂದ್ರೆ ಅವನಿಗೆ ಬಾಯಕ್ಬಿಟ್ಟು ಏನ್ ಮಾಡ್ಬೇಕು, ಉಬ್ಬೇಕು ಗಾಳಿ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ರೋಗಿ ಬದುಕ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ರೋಗಿಗೆ ಶುದ್ಧ ಗಾಳಿ ಏನ್ ಮಾಡ್ಬೇಕು, ದೊರೆಯುವಂತೆ ನೋಡ್ಕೊಳ್ಬೇಕು. ಅಂದ್ರೆ ನಮ್ಗೆ ಯಾರಿಗಾರು ಏನಾರು ಆಯ್ತು ಅಂದ್ರೆ ಏನ್ ಮಾಡ್ತೀವಿ, ನಾವು ಫುಲ್ ಏನ್ ಮಾಡ್ತೀವಿ, ಸುತ್ತ ಕಟ್ಕೊಂಡ್ಬಿಟ್ಟು ಅವ್ನಿಗೆ ಗಾಳಿ ಆಡ್ದಂಗೆ ಏನ್ ಮಾಡ್ತೀವಿ, ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಆ ರೀತಿ ಆಗ್ಬೋದು. ಅಂದ್ರೆ ಅವನಿಗೆ ರೋಗಿಗೆ ಶುದ್ಧವಾಗಿರ್ತಕ್ಕಂಥ ಗಾಳಿ ಅಂತಕ್ಕಂಥದ್ದು ಏನ್ ಮಾಡ್ಬೇಕು, ದೊರೆಯುವಾಗಿ ಏನ್ ಮಾಡ್ಬೇಕು, ನೋಡ್ಕೊಳ್ಬೇಕು. ಆಮೇಲೆ ಶರೀರದಿಂದ ಬಿಗಿಯಾದ ಬಟ್ಟೆಗಳನ್ನ ಏನ್ ಮಾಡ್ಬೇಕು, ಸಡಿಲಿಸಿಗೊಳಿಸ್ಬೇಕು. ಅಂದ್ರೆ ನಾವು ಬಿಗಿಯಾಗಿದ್ರೆ ಅವನೇನ್ ಮಾಡ್ಬೇಕು, ಸಡಿಲಗೊಳಿಸ್ಬೇಕು. ಇವೆಲ್ಲವೂ ಕ್ರಮಗಳನ್ನ ಕೈಗೊಂಡ್ರೆ ಇವೆಲ್ಲವೂ ಸಹ ಈ ಪ್ರಜ್ಞೆ ತಪ್ಪಿರ್ತಕ್ಕಂಥ ವ್ಯಕ್ತಿಗೆ ಮಾಡ್ತಕ್ಕಂಥ ಉಪಚಾರಗಳು ಅಂತ ಹೇಳ್ಬಿಟ್ಟು. ಅಂದ್ರೆ ಕೆಲವು ಸಾರಿ ಶಾಲೆ ಮಕ್ಕಳು ಹಸುವಿನಿಂದಾಗಿ ದಣಿವಿನಿಂದಾಗಿ ಏನಾಗ್ತಕ್ಕಂಥದ್ದು, ಮೂರ್ಛೆ ಹೋಗ್ತಕ್ಕಂಥದ್ದು. ಅಂದ್ರೆ ಅಂತ ಸಮಯದಲ್ಲಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ಮಗುವನ್ನು ಏನ್ ಮಾಡ್ಬೇಕು, ಮಲಗಿಸಿ ಕಾಲುಗಳನ್ನ ಸ್ವಲ್ಪ ಮೇಲೆತ್ಬೇಕು, ತಲೆಯನ್ನು ಹಿಂಭಾಗಕ್ಕೆ ಸ್ವಲ್ಪ ಬಗ್ಗಿಸಿ ಹೃದಯಕ್ಕೆ ರಕ್ತ ಸಂಚರಿಸುವಂತೆ ಏನ್ ಮಾಡ್ಬೇಕು, ನಾವು ಮಾಡ್ಬೇಕು. ಆಮೇಲೆ ನಿಧಾನವಾಗಿ ಏನ್ ಮಾಡ್ಬೇಕು, ಅವನ್ನ ಪುನಶ್ಚೇತಗೊಳಿಸಿದ ತಕ್ಷಣ ಏನ್ ಮಾಡ್ಬೇಕು, ಆಸ್ಪತ್ರೆ ಕರ್ಕೊಂಡು ಅಂದ್ರೆ ಸ್ವಲ್ಪ ಕಾಲುಗಳನ್ನು ಮೇಲೆ ಎತ್ಬಿಟ್ಟು ಅಂದ್ರೆ ರಕ್ತಕ್ಕೆ ಇದು ಹೃದಯಕ್ಕೆ ಈ ರಕ್ತ ಸಂಚಾರವನ್ನು ಚಲಿಸುವಾಗ ಏನ್ ಮಾಡ್ಬೇಕು, ನಾವು
ಮಾಡಬೇಕು. ಯಾರು ನಿಮ್ಮ ಅಕ್ಕಪಕ್ಕ ನಿಂತಿರ್ತ ಪ್ರೇಯರ್ ಎಲ್ಲ ಆಯ್ತು, ನಿಮ್ಮ ಶಾಲೆಗಳಲ್ಲಾಯ್ತು, ಮೂರ್ಛೆ ಹೋದ್ರೆ ನೀವೇನ್ ಮಾಡ್ಬೇಕು, ತತ್ಕ್ಷಣಕ್ಕೆ ಈ ತರ ಕ್ರಮಗಳನ್ನ ಕೈಗೊಂಡ್ರೆ ಏನ್ ಮಾಡ್ತಕ್ಕಂಥದ್ದು, ಒಂದು ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ದಂಗೆ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಈ ವಿಷ ಸೇವಿಸಿದಾಗ ಯಾವ ರೀತಿ ಅಂತಕ್ಕಂಥದ್ರೆ, ವಿಷ ಪದಾರ್ಥಗಳು ಆಹಾರದ ಮೂಲಕ ಆಗಿರ್ಬೋದು, ಉಸಿರಾಟದ ಮೂಲಕ ಆಗಿರ್ಬೋದು, ಚುಚ್ಚುಮದ್ದುಗಳ ಮೂಲಕ ಆಗಿರ್ಬೋದು, ಕೆಲವು ಸಾರಿ ಏನ್ ಮಾಡ್ತಕ್ಕಂಥದ್ದು ನೇರವಾಗಿ ಏನ್ ಮಾಡ್ತಕ್ಕಂಥದ್ದು ಸೇವಿಸುವ ಮೂಲಕ ದೇಹವನ್ನು ಏನ್ ಮಾಡ್ತಕ್ಕಂಥದ್ದು ಸೇವಿಸ್ತಕ್ಕಂಥ. ಅಂದ್ರೆ ವಿಷ ಅಂತಕ್ಕಂಥದ್ದು ನಾವು ಕುಡಿದ್ರೆ ಅಷ್ಟೇ ಅಲ್ಲ, ಏನ್ ಮಾಡ್ಬೇಕು, ನಮಗೆ ಆಹಾರದಿಂದ ನಾವು ವಿಷ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಸೇರ್ಬೋದು, ಉಸಿರಾಟದ ಮೂಲಕ ಅಂದ್ರೆ ವಾಯು ಮಾಲಿನ್ಯ ಆಗಿರ್ತಕ್ಕಂಥ ಸಮಯದಲ್ಲಿ ವಿಷ ಅಂತಕ್ಕಂಥ ದೇಹ ಸೇರ್ಬೋದು, ಆಮೇಲೆ ಕೆಲವು ಚುಚ್ಚುಮದ್ದುಗಳನ್ನು ನೀಡ್ತಕ್ಕಂಥ ಸಮಯದಲ್ಲಿ ಬೇರೆ ನಮಗೆ ಆಗಿರ್ತಕ್ಕಂಥದ್ದು ಬೇರೆ ರೀತಿಯಾಗಿರ್ತಕ್ಕಂಥ ಚುಚ್ಚುಮದ್ದುಗಳನ್ನ ಏನ್ ಮಾಡ್ತಕ್ಕಂಥ ನೀಡ್ತಕ್ಕಂಥ ಸಮಯದಲ್ಲಿ ಇಂಥ ಅನೇಕ ರೀತಿಯ ಸಂದರ್ಭದಲ್ಲಿ ವಿಷ ಅಂತಕ್ಕಂಥದ್ದು ಏನಾಗ್ತಕ್ಕಂಥದ್ದು ನಮಗೆ ಸೇರಿಸಬಹುದು. ಅಂದ್ರೆ ಅಂದ್ರೆ ವಿಷ ಕ್ರಿಮಿಗಳಾಗಿರ್ತಕ್ಕಂಥ ಹಾವು, ಚೇಳು, ಜೇನು, ಜೇಡ, ಉಚ್ನಾಯಿ ಇವೆಲ್ಲವೂ ಸಹ ವಿಷವೇ ಆಗಿರ್ತಕ್ಕಂಥದ್ದು, ಹೌದಾನೆ? ಆ ದೃಷ್ಟಿಯಿಂದ ಇಂಥವುಗಳನ್ನೆಲ್ಲ ನಾವೇನ್ ಮಾಡ್ಬೇಕು, ಇಂಥವುಗಳಿಂದ ಬಹಳ ಹುಷಾರಾಗಿರ್ಬೇಕು. ಆಮೇಲೆ ಇಂಥ ಏನಾರು ಆಗಿರ್ತಕ್ಕಂಥ ಸಮಯದಲ್ಲಿ ನಮ್ಗೆ ಯಾವ ರೀತಿ ಉಪಚಾರವನ್ನು ಮಾಡಬೇಕು ಅಂತಕ್ಕಂಥ ಬಹಳ ಮುಖ್ಯ. ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ವಿಷ ಸೇವಿಸಿದಾಗ ವ್ಯಕ್ತಿಗೆ ಏನ್ ಮಾಡ್ಬೇಕು, ವಾಂತಿ ಮಾಡಿಸುವುದರಿಂದ ವಿಷದ ತೀಕ್ಷ್ಣತೆಗೆ ಏನ್ ಮಾಡ್ಬೇಕು ತಪ್ಪಿಸು. ಅಂದ್ರೆ ಏನ್ ಮಾಡ್ಬೇಕು, ಅಲ್ಲಿರ್ತಕ್ಕಂಥ ಕಿರುನಾಲಿಗೆಯನ್ನ ಕಣಕ್ಬೇಕು. ಆಮೇಲೆ ಬೆಚ್ಚಗೆ ಇರ್ತಕ್ಕಂಥ ನೀರಿನಲ್ಲಿ ಏನ್ ಮಾಡ್ಬೇಕು, ಉಪ್ಪನ್ನ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ವಾಂತಿ ಮಾಡಿಸ್ಬೇಕು. ಯಾರಿಗೆ, ಆ ವಿಷವನ್ನು ಸೇವಿಸ್ತಕ್ಕಂಥ ವ್ಯಕ್ತಿಗೆ. ಅವಾಗ ಏನಾಗುತ್ತೆ, ಅವನ ದೇಹದಲ್ಲಿ ಇರ್ತಕ್ಕಂಥ ವಿಷ ಅಂತಕ್ಕಂಥ ಏನಾಗುತ್ತೆ, ವಾಂತಿ ಮುಖಾಂತರ ಏನಾಗುತ್ತೆ ಹೊರಗೆ ಬರ್ತಕ್ಕಂಥದ್ದು. ಅವಾಗ ಆ ವಿಷದ ತೀಕ್ಷ್ಣತೆ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದು. ಏನ್ ಮಾಡ್ಬೇಕು, ಫಸ್ಟ್ ನೀವು ಕಿರುನಾಲಿಗೆ ಬೆರಳನ್ನ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ಇಡ್ಬೇಕು. ಅವಾಗ ಏನಾಗುತ್ತೆ, ಕಿರುನಾಲಿ ಮುಟ್ಟಿದ ತಕ್ಷಣ ವಾಮಿಟ್ ಆಗುತ್ತೆ. ಇಲ್ಲ ಅಂದ್ರೆ ಉಪ್ಪು ನೀರಿಗೆ ಸ್ವಲ್ಪ ಬಿಸಿ ಬೆಚ್ಚಗಿರ್ತಕ್ಕಂಥ ಉಪ್ಪ ನೀರಿಗೆ ಉಪ್ಪನ್ನು ಹಾಕಿ ಕುದಿಸಿದ್ರೆ ಸಾಕು, ಏನ್ ಮಾಡ್ತಕ್ಕಂಥದ್ದು ಅವನಿಗೆ ವಾಂತಿ ಆಗ್ತಕ್ಕಂಥದ್ದು. ಆಮೇಲೆ ಧಾರಾಳವಾಗಿ ನೀರನ್ನು ಕುಡಿಸೋದ್ರಿಂದ ತೀಕ್ಷ್ಣ ರೂಪದ ವಿಷಯವನ್ನು ವ್ಯಾಪಿಸೋದನ್ನ ಕಡಿಮೆ ಮಾಡ್ಬೋದು. ಅಂದ್ರೆ ಜಾಸ್ತಿ ನೀರು ಕುಡಿಸ್ಬೇಕು. ಜಾಸ್ತಿ ನೀರು ಕುಡಿಸಿದಾಗ ಏನಾಗುತ್ತೆ, ಆ ವಿಷದ ತೀಕ್ಷ್ಣತೆ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದು. ಅಂದ್ರೆ ನೋಡ್ರಿ, ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಡ್ರಮ್ ನಲ್ಲಿ 10 ಕೊಡ ಇರ್ತಕ್ಕಂಥ ನೀರಲ್ಲಿ 1 ಲೀಟರ್ ವಿಷವನ್ನು ಹಾಕಿದ್ರೆ ಯಾವ ಪ್ರಮಾಣದಲ್ಲಿ ಇರ್ತದೆ, ಅದೇ ಒಂದು ಕೊಡದಲ್ಲಿ 1 ಲೀಟರ್ ವಿಷವನ್ನು ಹಾಕಿದ್ರೆ ಯಾವ ತೀಕ್ಷ್ಣತೆ ಅಂದ್ರೆ ವಿಷದ ತೀಕ್ಷ್ಣತೆ ಜಾಸ್ತಿ ಯಾವ್ದಿರುತ್ತೆ, ಒಂದು ಕೊಡದಲ್ಲಿ ಆಗಿರ್ತಕ್ಕಂಥದ್ದು. 10 ಕೊಡ ನೀರಿರ್ತಕ್ಕಂಥ ಡ್ರಮ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಅದರ ಪ್ರಮಾಣ, ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಹಂಗೆ ಜಾಸ್ತಿ ನೀರನ್ನು ಕುಡಿಸಿದಾಗ ಏನಾಗುತ್ತಪ್ಪ ಅಂದ್ರೆ ದೇಹಕ್ಕೆ ಹೋಗ್ತಕ್ಕಂಥ ವಿಷ ಪ್ರಮಾಣ ಅಂತಕ್ಕಂಥದ್ದು ಏನಾಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು. ಆಮೇಲೆ ಆಮ್ಲಗಳನ್ನು ಸೇವಿಸಿದಾಗ ಬಾಯಿಯ ಒಳಭಾಗ ಮತ್ತು ತುಟಿಗಳನ್ನು ಏನ್ ಮಾಡ್ತೀವಿ, ಸುಟ್ಟೋಗಿದ್ರೆ ಏನ್ ಮಾಡಬೇಕು, ಅವ್ರನ್ನ ವಾಂತಿ ಮಾಡಿಸಬಾರ್ದು ಅಂತಕ್ಕಂಥ. ಅಂದ್ರೆ ಈ ಮತ್ತೇನಾಗ್ತದೆ, ಇನ್ನೊಂದು ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥ. ಅಂದ್ರೆ ಈ ಬಾಯೆಲ್ಲ ಪೋಟ್ ಬಿದ್ದಂತ ಸಮಯದಲ್ಲಿ ಅವ್ರನ್ನ ವಾಂತಿಯನ್ನ ಮಾಡಿಸಬಾರ್ದು ಅಂತಕ್ಕಂಥದ್ದು. ಸಾಧ್ಯವಾದಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಬೇಗ ವೈದ್ಯರ ಬಳಿ ಏನ್ ಮಾಡ್ಬೇಕು, ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಇಷ್ಟು ಇವತ್ತಿನ ಅಧ್ಯಾಯ ಅಂತಕ್ಕಂಥದ್ದು ಮುಕ್ತಾಯವಾಗಿರ್ತಕ್ಕಂಥದ್ದು.